ಎಷ್ಟೊಂದು ಪ್ರಶಾಂತವಾಗಿ ನೋಡಿ ಈ ವನ. ಎಷ್ಟೊಂದು ರಮ್ಯವಾಗಿ ಸೃಷ್ಟಿಸಿರಬೇಕು ಆ ಸೃಷ್ಟಿಕರ್ತವ ರೀ. ಅಲ್ಲಿ ನೋಡಿ ಆ ಗುಲಾಬಿ ಹೂ, ಎಷ್ಟೊಂದು ಮುಳ್ಳುಗಳಿದ್ರು ಆ ಗುಲಾಬಿ ಎಷ್ಟೊಂದು ಮಿಂಚಾಗಿ ಕಾಣಿಸ್ತಾ ಇದೆಯಲ್ವಾ? ಆ ಹೂವಿಗಿಂತ ಮಿಗಿಲಾಗಿ ಬೀಸುವ ನಿನ್ನ ರೂಪ ಬಹಳ ಅಪರೂಪವಾಗಿದೆ. ಈ ಸಂತೋಷಕ್ಕೆ ನನ್ನೊಂದಿಗೆ ಕೂಡಿ ಹಾಡುಬಾರೆ. ಹೌದೇ, ದೊರೆಗಳ ಮಾತು ಮೀರೋದುಂಟೆ, ನಿಮ್ ಇಷ್ಟದಂತೆ ಆಗಲ್ರಿ. ಸಂಜಾರದಲೆಯ ಮೇಲೆ ತಂಗಾಳಿ ಬೀಸಿ ಬಂತು, ಸಂಗಾತಿ ನಿನ್ನ ನೆನಪು ತಂತು. ದೀಪ, ಆ ಸರೋವರದಲ್ಲಿ ನಾನು ನೀರು ತರ್ತೇನೆ, ನೀನು ಹುಷಾರಾಗಿರು. ಆಯ್ತು, ಹೋಗಿ ಬನ್ನಿ ಸ್ವಾಮಿ. ಮನಸಾರೆ ಮೆಚ್ಚಿದ ಆ ಗುಲಾಬಿ ಹೂವನ್ನು ಕಿತ್ತುಕೊಳ್ಳಲೆ. ಅಂದವಾಗಿ ಅರಳಿ ಶೋಭಿಸುವ ಗುಲಾಬಿ ಹೂವಿನ ಸುತ್ತು ಮುಳ್ಳುಗಳಿವೆ ಎಂಬುದು ಗೊತ್ತಿಲ್ಲವೇ ನಿನಗೆ? ಗೊತ್ತುಪಡಿಸುವ ಗತ್ತುಗಾರಿಕೆಯಲ್ಲಿ ಆಗಮಿಸಿದವರು ತಾವ್ಯಾರು? ನಾನಾ? ಬೇಲೂರ ಶಿಲಬಾಲಿಕೆ ಅಂತಿರುವ ನಿನ್ನ ಅಂಗ ಸೌಂದರ್ಯ ಸುಟ್ಟುಕೊಳ್ಳಬೇಡ ದೀಪ. ಮುಗಿಲಿಗೆ ಮುದ್ದಿಕ್ಕುವಂತ ನಿನ್ನ ತುಟಿಗಳು, ಹೊಂಬಳಕಿನಲ್ಲಿ ಹೊಳೆಯುವ ನಿನ್ನ ಕಂಗಳು, ಇವುಗಳನ್ನೆಲ್ಲ ನೋಡಿ ನಾನು ನಿನಗೆ ಮಾರು ಹೋಗಿದ್ದೇನೆ. ಮುಚ್ಚೋ ಬಾಯಣ್ಣ, ನಾಲಿಗೆಯನ್ನು ಹಿಡಿತದಲ್ಲಿಟ್ಟುಕೊಂಡು ಮಾತನಾಡೋದು ಕಲಿತುಕೋ. ಈ ನಿನ್ನ ದೇಹವನ್ನು ದಡ ಸೇರಿಸಬೇಕಾಗಿತ್ತು, ಎಚ್ಚರ. ನನಗೆ ಎಚ್ಚರ? ಕೋಪ ತಾಪದಲ್ಲಿ ಬೆಂದು ಹುಣ್ಣಿಮೆಯ ಚಂದ್ರರಂತೆ ಹೊಳೆಯುವ ನಿನ್ನ ಅಂಗ ಸೌಂದರ್ಯ ಸುಟ್ಟುಕೊಳ್ಳಬೇಡ ದೀಪ. ಈ ನರೇಂದ್ರ ತನ್ನ ಇಂದ್ರಜಾಲ ಬೀಸಿ ಯಾವ ಬಂಧು ಬಳಗದ ಕಡೆ ಬೀಸಿದರೂ ನಿನ್ನ ಸುತ್ತಲೆ ಎಂಬುದನ್ನು ಮಾತ್ರ ನೀ ಮರೆಯಬೇಡ. ದಾಸಿಯರು ಕನ್ಯರು ಹೋಗಿ ಮೋಸ ಹೋಗಿ
ದಾಸಿರಾಗಿ ಬಂದು ಬೀಳುತ್ತಾರೆ ನನ್ನ ಆಗರದಲ್ಲಿ. ಅವರಂತೆ ಮತ್ತಿಗೆಟ್ಟ ಹೆಣ್ಣೆಲ್ಲ ಇವಳು. ಈ ಹೆಣ್ಣನ್ನು ದಕ್ಕಿಸಿಕೊಂಡಂತ ಒಂದೇ ಹೆಜ್ಜೆ ಮುಂದಿಟ್ಟ ಬಂದಿದ್ದಾದರೆ ಈ ಕ್ಷಣದಲ್ಲಿ ಒಣಗಿ ಹೋಗೋಣಂತೆ ಈ ನಿನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಚೆಲ್ಲಬೇಕಾಗುತ್ತದೆ. ಏನು ಮುಖ ಹಾಗೆ ನೋಡ್ತಾ ನಿಲ್ವೆ? ಸಾಗಿ ನನ್ನ ಮುಟ್ಟಿ ನೋಡಿಕೋ. ನನ್ನ ಗಂಡಸ್ತನಕ್ಕೆ ಸವಾಲು ಹಾಕ್ತೀಯ? ಕೊಂಡೆ ಹಣ್ಣಿನಂತೆ ದುಂಡಾಗಿ ಬಿಂಬಿಸಿದ ನಿನ್ನ ಕೆಂದುಡಿ ಕಚ್ಚದೆ ಬಿಡಲಾರೆ. ಬಾರೇ ನನ್ನ ಮನದ ಹೊರಗಿಳಿ. ಒಂದೇ ಹೆಜ್ಜೆ ಮುಂದಿಟ್ಟು ನನ್ನ ಮುಟ್ಟಲು ಬಂದಿದ್ದಾದ್ರೆ ಗುರಿ ನೋಡಿ ಗುಂಡಿಟ್ಟು ನೀನು ಎಡೆ ಗುಂಡಿಗಳನ್ನು ಸುಳ್ಳು ಹಾಕಬೇಕಾಗುತ್ತದೆ. ಹೆಣ್ಣು ಊರಿಗಣ್ಣ ತೆಗೆದರೆ ದುರ್ಗಿಯಾಗಿ ಈ ಕ್ಷಣದಲ್ಲಿ ರಕ್ತದ ಕಾವಲು ಹರಿಸಬೇಕಾಗಿತ್ತು. ಎಚ್ಚರ. ನಿನ್ನಂತವಳ ಬಾಯಿ ಮಾತಿಗೆ ಬೆದರಿ ಬೆಪ್ಪನಾಗುವ ಭೂಪನಲ್ಲ ಈ ನರೇಂದ್ರ. ಸಾವಿನ ಜೊತೆ ಸರಸವಾಡಿ ಸಾವಿರ ಸ್ತ್ರೀಯರ ಲೋಲನಾರಿಗಿರುವನು ಈ ನರೇಂದ್ರ. ಅಂದಾಗ ನಾನಿನ್ನ ಮನಸಾರೆ ಮುತ್ತಿಸಿ ನನ್ನ ಮನದಾಸೆ ತೀರಿಸಿಕೊಳ್ಳದೆ ಬಿಡಲಾರೆ. ಬಾರೇ ನನ್ನ ಮನದ ಹೊರಗಿಣಿ. ನನ್ನ ಕೈಯನ್ನು ಮುಟ್ಟಿದರೆ ಈ ನಿನ್ನ ಕೈಯನ್ನು ಕತ್ತರಿಸಿ ಹಾಕಬೇಕಾಗುತ್ತದೆ. ನಯವಂಚಕ. ಏನು ಕಾಡಿನಲ್ಲಿ ಒಂಟಿ ಹೆಣ್ಣಿನ ಸಿಕ್ಕದರೆಂದು ನನ್ನ ಮುಟ್ಟಲು ಬಂದರೆ ಈ ಕ್ಷಣದಲ್ಲಿ ನಿನ್ನ ರುಂಡನ್ನು ಕತ್ತರಿಸಿ ಚೆಲ್ಲಬೇಕಾಗಿತ್ತು. ಎಚ್ಚರ. ಅಷ್ಟೊಂದು ಕಠೋರವಾಗಿ ಜರದು ಮಾತನಾಡಿದರೆ 10 ತಲೆ ರಾವಣ ಸನ್ಯಾಸಿಯಾಗಿ ಸೀತೆಯನ್ನು ಹೊತ್ತೊಯ್ದಂಗ ನಾನಿನ್ನ ಹೊರಬೇಕಾಗಿತ್ತು. ಎಚ್ಚರ. ಸೀತೆಯನ್ನು ಮೋಸದಿಂದ ಹೊತ್ತೊಯ್ದ ರಾವಣ ಸ್ಥಿತಿ ಏನೈತೆ ಗೊತ್ತಿಲ್ವಾ? ಶ್ರೀರಾಮನ ಬಾಣದಿಂದ ಅವನ 10 ತಲೆಯನ್ನು ಕತ್ತರಿಸಿ ಹಾಕಿದವನು. ಆ ನಿನ್ನ ಕತೆ ಪುರಾಣ ಬಿಚ್ಚಬೇಡ ನನ್ನ ಮುಂದೆ. ಹಿಂದಾದದ್ದನ್ನು ಮರೆತು ನೀನೀಗ ನನ್ನೊಂದಿಗೆ ಬೆರೆತುಕೊಳ್ಳದಿದ್ದರೆ ನಿನ್ನ ಮುಂದೆಲೆಯ ಕೇಶರಾಶಿಯನ್ನು ಹಿಡಿದೆತ್ತಿ ಕೆಡವಿ ನನ್ನ ಕಾಮತೃಷೆಯನ್ನು ತೀರಿಸಿಕೊಳ್ಳುವೆ. ನನ್ನ ತೃಷೆಯನ್ನು ಒಂದು ವೇಳೆ ನನ್ನ ಮುಡಿಗೆ ಕೈ ಹಾಕಿದ್ದೆ ನಿಜವಾದ್ರೆ ಆ ಮುಡಿಯಲ್ಲಿರುವ ಮಿಡಿನಾಗರ ಎಡೆ ಎತ್ತಿ ಕಚ್ಚೆ ತೀರುತ್ತದೆ ನಿನ್ನನ್ನು. ಕಚ್ಚಬೇಕೆಂದು ಬರುವ ನಿನ್ನ ಹುಚ್ಚು ಸರ್ಪಿಗೆ ಪುಂಗಿಯನ್ನು ಊದಿ ಬಗ್ಗಿಸುವವನು ಈ ನರೇಂದ್ರ. ಏ ನರೇಂದ್ರ, ಎಷ್ಟೊಂದು ಹೇಳಿದ್ರೆ ಹೆಣ್ಣನ್ನು ದಕ್ಕಿ ತೀರಿಸ್ಕೊಟ್ಟಂತ ಮುಂದೆ ಬರ್ತಾ ಇದೆಯಾ ನೀನು? ಈ ಕ್ಷಣದಲ್ಲಿ ಏನಾದ್ರೂ ನನ್ನ ಗಂಡನ ಬಂದ್ರೆ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡುವುದಿಲ್ಲ. ಈ ನಿನ್ನ ಒಬ್ಬ ಗಂಡಸೇನೋ ಒಂದು ಹೆಣ್ಣಿನ ಮೇಲೆ ಕೈ ಹಾಕಬೇಕಾದ್ರೆ ಗಂಡಸ ಏ ದೀಪ ಅಯ್ಯೋ ಸ್ವಾಮಿ, ಬೇಗ ಬಂದು ನನ್ನನ್ನು ಕಾಪಾಡಿ ಸ್ವಾಮಿ. ಕೈ ಬಿಡದೆ ನನ್ನವಳನ್ನು. ಈ ನನ್ನ ವಿಷಯದಲ್ಲಿ ವಿಷ ಬೆರೆಸಲು ಬಂದ ನೀನೇರಲೇ? ನಿಮ್ಮಂತ ಮದವೇರಿ ಮದ್ದಾನಿಗಳನ್ನು ಒತ್ತು ಕಲಿಸಲು ಬಂದಿರುವ ನಾನಿವಳ ಗಂಡ
ಗೊತ್ತಾತ ನಿಮ್ಮ ಪುಡಾರಿಗಳ ಗಂಡ. ಏ ಬಲಭೀಮ, ಇವನು ಬರೀ ಬಲಭೀಮನಲ್ಲ, ಬಕಾಸುರ ಜಾತಿಯ ನಿಮ್ಮಂತ ರಕ್ತ ಕುಡಿಯಲು ಕಾತರಿಸಿ ಓಡಿ ಬಂದ ಕಲಿಯುಗದ ಭೀಮ. ಕಲಿಯುಗದ ಭೀಮ. ಕಲಿಯುಗದ ಭೀಮನ ನೀನಾಗಿದ್ದರೆ ನಿನ್ನ ಅತ್ತಿಗೆ ಸೀತೆಯ ಕೊಲೆಯಾಗಿ ಹೋದಾಗ ಎಲ್ಲಿ ಅಡಗಿತ್ತೋ ಈ ನಿನ್ನ ಪೌರುಷ? ನರೇಂದ್ರ, ನರೇಂದ್ರ, ಸತ್ತು ಹೋದ ನನ್ನ ಅತ್ತಿಗೆ ಪುಟಿಗೆ ಹಬ್ಬಿಸಿ ಬಿಟ್ಟಿಯೋ ಈ ಹುಲಿಯನ್ನು. ನನ್ನ ಅತ್ತಿಗೆಯನ್ನು ಕೊಂದಿದ್ದು ಯಾರು ಅಂತ ತಿಳಿದರೆ ಹತ್ಯೆ ಸೆಕೆಂಡಿನಲ್ಲಿ ಆ ಶಿಖಂಡಿನ ತುಂಡು ತುಂಡಾಗಿ ಕತ್ತರಿಸಿ ನನ್ನ ಅತ್ತಿಗೆ ಆತ್ಮಕ್ಕೆ ಶಾಂತಿ ಮಾಡ್ತೀನಿ. ಇದು ನನ್ನ ಅತ್ತಿಗೆ ಪಾಲನೆಯೂ ಸತ್ಯ. ಸತ್ಯ. ಸತ್ಯ ಸತ್ಯವೆಂದು ಸತ್ತು ಹೋದರು ಅದೆಷ್ಟೋ ಜನರು ಈ ಯುಗದಲ್ಲಿ. ಅವರಂತೆ ನೀನು ಹಠ ಹಿಡಿದು ಗುಟಕು ನೀರಿಗೂ ಸಹ ಗತಿ ಇಲ್ಲದೆ ನರಳಿ ಸಾಯಬೇಡ. ನಮ್ಮ ಕೈಯಲ್ಲಿ ಸುಮ್ಮನೆ ಆಳಾಗಿ ಬಿದ್ದಿಕೊಂಡಿರು ನಮ್ಮಲ್ಲಿ. ನರೇಂದ್ರ, ಕೊಡು ವೈರಿಯಾಗಿ ಕಾಣಿಸಿಕೊಂಡಿರುವ ನಿನ್ನ ರುಂಡ ನನ್ನ ಕೊಟ್ಲಿ ಬಾಯಿಗೆ ಆಹುತಿ ಎಂದು ಬರೆದಿರುವಾಗ ಯಾರೇನು ಮಾಡಲು ಸಾಧ್ಯ? ನಿನ್ನ ಪ್ರಾಣ ನನ್ನ ಕೈಯಲ್ಲಿ. ಸ್ವಾಮಿ, ಬಿಟ್ಬಿಡಿ ಅವನನ್ನು. ಈ ಕ್ಷಣದಿಂದ ಅವನನ್ನು ಬಿಟ್ಟು ಬಿಡ್ರಿ. ನಿಮ್ಮ ಹೆಸರು ಹೇಳಿ ಬದುಕೋಲಿ. ನೋಡ್ರಿ, ಅವನು ನಿಮ್ಮ ಮಗನಾಗಿ ಬದುಕೊಳ್ತಾನೆ. ಬಿಟ್ಬಿಡಿ ಅವನನ್ನು. ಇದು ಒಂದು ಸಲ ಹೋಗಲಿ ಭೀಮಾ. ಮುಂದೆ ನೋಡಿಕೋ ನಿನ್ನ ಜೀವನದ ಚರಿತ್ರೆಯ ಚಿತ್ರ ಬರೆದು ಬದಲಾಯಿಸಿ ತೋರಿಸುವೆನು. ಅಲ್ಲಿವರೆಗೂ ಬಳೆ ತೊಟ್ಟು ಕೂಡುವುದಿಲ್ಲ ಈ ಭೀಮ. ದೀಪ, ಏನಿದೆಯಲ್ಲ? ಸಮಯಕ್ಕೆ ಸರಿಯಾಗಿ ಬಂದು ನನಗೆ ಕಾಪಾಡಿದ್ರಿ. ನಡೀರಿ ಒಳಗಡೆ. ಎಲ್ಲ ವಿಷಯನ ವಿವರಿಸಿ ಹೇಳುತ್ತೀನಿ ನಾನು ನಿಮಗೆ. ಬನ್ನಿ. ಅಂತೂ ನರೇಂದ್ರ ಹೇಳಿದ ಪ್ರಕಾರವಾಗಿ ನನ್ನ ಸರ್ವ ಆಸ್ತಿಯನ್ನು ಎಲ್ಲವೂ ನನ್ನ ಹೆಸರಿಗೆ ಬರೆಸಿಕೊಳ್ಳಲೇಬೇಕು. ಆದಷ್ಟು ಬೇಗನೆ ಸಿದ್ದರಾಮಯ್ಯನು ಈ ಮನೆಯಿಂದ ಹೊರ ತಳ್ಳಲೇಬೇಕು. ಅಂದಾಗಲೇ ನನ್ನ ಕೆಲಸ ಪೂರ್ತಿಗೊಳ್ಳುವುದು. ನಿಧಾನಿಸಿ ಎಂದು ನೀ ವಿಚಾರಿಸುತ್ತಾ ಕುಳಿತರೆ ಕಲ್ಲಾಗಿ ಹೋಗುವುದು ನನ್ನ ತಲೆ. ಬನ್ನಿ ನರೇಂದ್ರ, ಬನ್ನಿ. ತೆರೆಗೆ ಬೆಲೆ ಸಿಗಬೇಕಾದರೆ ಅದಕ್ಕೆಲ್ಲ ಭರ ಕೊಟ್ಟವರು ನೀವೇ ಅಲ್ಲವೇ? ಈ ನರೇಂದ್ರನೇ ನಿನ್ನ ಬಳಿ ಇರುವಾಗ ನೀ ಯಾವುದಕ್ಕೂ ಭಯ ಪಡಬೇಡ. ಹಾ, ಇರಲಿ. ನಾ ಹೇಳಿದ ಕೆಲಸ, ನೀವು ಹೇಳಿದ ಕೆಲಸ ಸಕ್ಸಸ್. ಆದರೆ ಏನು ಮಾಡೋದು, ನೋಂದಣಿ ಆಫೀಸು 2 ದಿನ ರಜೆ ಇದೆ. ಆ ರಜಾ ಮುಗಿಯುವವರೆಗೂ ನಾವು ಕಾಯಲೇಬೇಕಾಗಿದೆ ಅಷ್ಟೇ. ಮೆಚ್ಚಿದ ರಾಣಿ, ಈ ನಿನ್ನ ನಿಚ್ಚಳವಾದ ಉತ್ತರಕ್ಕೆ ಕೆಚ್ಚದ ಹೆಣ್ಣೆ ನೀನಿರುವಾಗ ಬಿಚ್ಚು ಮನಸ್ಸಿನ ಪ್ರಭಾವ ನನಗಿಲ್ಲ. ನನಗೆ ತುಂಬ ನಂಬಿಕೆ ಇದೆ. ಆದರೆ ಆವಾಗಲೇ ನಮ್ಮ ಹೆಸರಿಗೆ ಮಾಡು. ಆದರೆ ನಮ್ಮ ಮಿಲನ ಯಾವಾಗ ಅಂತ ಕೇಳ್ತಾ ಇದ್ದೀರಾ? ಹೌದು ಪ್ರಿಯತಮೆ, ನಿನ್ನ ನೆನಪಾದರೆ ನನ್ನ ಮನಸ್ಸಿಗೆ ಕಡಿವಾಣವೇ ಇಲ್ಲದಂತಾಗುತ್ತದೆ. ಸರೋಜ, ಆ ಕಾಲ ಹತ್ತಿರ ಬರ್ತಿದೆ. ಅದರ ಚಿಂತೆ ನಿಮಗೇಕೆ ಬೇಕಾಗಿದೆ ಈಗ ನೀವೇ ಹೇಳಿ. ಬಾ ನನ್ನ ರಾಜ, ಆದಷ್ಟು ಬೇಗನೆ ನನ್ನ ಕೈ ಹಿಡಿದು ನನ್ನೊಂದಿಗೆ ನಕ್ಕು ನಲಿದಾಡಬಾರದೇ ನನ್ನ ರಾಜ.
ಸರೋಜ, ನಾನಿಲ್ಲದ ಸಮಯ ಸಾಧಿಸಿ ನಿನ್ನ ಗಂಡನ ಕಣ್ಣಲ್ಲಿ ಮಣ್ಣೆರಚಿ ಇಂಥವನ ಸಂಘ ಬಯಸಿದೆಯಾ ಭಂಡರಂಡೆ? ನಿನ್ನನ್ನು ಜೀವದಿಂದ ಉಳಿಸಲಾರೆ. ನನ್ನದು ಯಾವತ್ತಿದ್ರು ಒಂದೇ ಮಾತು ಅಂತ ನಿಮಗೆ ಯಾವತ್ತಿ ಹೇಳವೆ. ವಿರಹದಾಹಕ್ಕೆ ಬೆಳಲುತ್ತಿದ್ದ ನಾನು, ಅದಕ್ಕಾಗಿ ಇವರಲ್ಲಿ ಸುಖ ಬಯಸಿದ್ರೆ ತಪ್ಪೇನಿದೆ ಅಂತ ನೀವೇ ಹೇಳಿ. ಮುಚ್ಚ ಬಾಯಿ ನಿರ್ಲಜ್ಜ ಹೆಣ್ಣೆ, ಮತಿಗೆಟ್ಟ ಮಾನಿನಿ ನೀನಾಗಿ ಖಂಡರ ಬ್ರಹ್ಮಾಂಡ ತೂಕದ ಎಣ್ಣೆ. ನೀನಿರಬೇಕೆಂದು 4 ಜನ ಹಿರಿಯರಿಗೆ ಮಾತಿಗೆ ಬೆಲೆ ಕೊಟ್ಟು ನಿನ್ನ ಕೊರಳಿಗೆ ತಾಳಿ ಕಟ್ಟಿದರೆ ನೀನು ಕೊಟ್ಟ ಪ್ರತಿಫಲ ಇದೇನೆ ಜಾರಣೆ. ಜಾರಣಿ ಎಂದು ಜರಗ ಮಾತಾಡಬೇಡ ನೀನು. ಹೆಣ್ಣಾಗಿ ಗಂಡನಿಂದ ಸುಖ ಸಿಗದರೆ ಇಂತೊಂದು ಸುಖ ಪಡೆದಲ್ಲಿ ತಪ್ಪೇನಿದೆ? ನಿನ್ನೊಂದಿಗೆ ಜೀವ ನಡೆಸೋದಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಇವತ್ತಿನಿಂದ ನನಗೆ ಸರ್ಜರಿ ಭೇಟಿಯಾಡುವ ಬೇಟೆಗಾರ ಇಲ್ಲಿದ್ದಾನೆ ನೋಡಿ. ಇವನೇನೆ ಬೇಟೆಗಾರ? ಲೇ ಹಲಕ ನನ್ನ ಮಗನೇ, ಇದರಂತೆ ಅದೆಷ್ಟೋ ಜನರ ಮನೆ ಮರಿದು ಮಸಣಕ್ಕೆ ದಾರಿ ಮಾಡಿದಲೇ ನಾಲಾಯಕ. ನಾನಿನ್ನ ರಕ್ತ ಕುಡಿಯದೆ ಬಿಡಲಾರೆ. ಲೇ ಸಿದ್ದರಾಮ, ನೀ ನನ್ನ ರಕ್ತ ಕುಡಿಬೇಕೆಂದು ಕಾತುರಿಸಿ ಬಂದರೆ ಖತಮ್ ಲಾಡ್ಜಿನಲ್ಲಿ ದಿನಾಂಕ ನಿಗದಿ ಆಗಿದೆ ಎಂದು ಬರೆದುಕೋ. ಈ ಬ್ರಹ್ಮನ ಬರವನ್ನೇ ಬದಲಾಯಿಸಬೇಕೆಂದು ಹಠ ತೊಟ್ಟ ಈ ಘಟ ಸರ್ಪ ಒಂದು ಸಲ ಎಡೆ ಎತ್ತಿ ಬಸ್ಸನ್ನು ಚುರುಗರಿದರೆ ಈ ಮಣ್ಣಿನಲ್ಲಿ ಮರೆಮಾಚಿ ಹೋಗುವುದು ಈ ನಿನ್ನ ಶರೀರ. ಲೇ ನರೇಂದ್ರ, ಅಂದು ನೀನೇ ಮದುವೆ ಮಾಡಿ ಇಂದು ನನ್ನ ಸಂಸಾರವನ್ನು ವಿಷಬರಿಸಿದ ನೀನು ನಿನ್ನನ್ನು ಏಕೆ ಕಚ್ಚಲು ಬಿಡಲಾರನು ಈ ಸಿದ್ದರಾಮ. ಲೇ ಗಂಡಸಾಗಿದ್ದರೆ ಬಾರಲೇ ಮುಂದಕ್ಕೆ. ಸರ ಲೇ ಸಿದ್ದರಾಮ, ನನಗೆ ಎಚ್ಚರ ಹೇಳುವ ಮುನ್ನ ನಿನ್ನ ಕೆಚ್ಚದೆ ಉಳಿಸಿಕೊಂಡು ನೀನು ಎಲ್ಲಿರುವೆ ಎಂದು ಎಚ್ಚರದಿಂದ ಮಾತನಾಡು. ಇಲ್ಲದಿದ್ದರೆ ನಿನ್ನೀಗಲೇ ಕತ್ತಿಗೆ ಕೈ ಹಾಕಿ ಹೊರತಳ್ಳಬೇಕಾಗಿತ್ತು. ಎಚ್ಚರ. ಏನೆಂದಲೇ ಬಚ್ಚ, ಇದೇ ಮನೆಯಲ್ಲಿ ಹುಟ್ಟಿ ನನ್ನ ಮನೆಗೆ ಬಂದು ನನಗೆ ಗರ್ಜಿಸುವೆ ಆ ಮಗನೇ. ಈ ಸಿದ್ಧ ಒಂದು ಸಲ ಸಿಡಿದದ್ದು ನೆಲವದ್ದು ನಿಂತರೆ ಬಲ ಕಳೆದುಕೊಂಡ ನಿಮ್ಮಂತರ ಕ್ರೂರರ ರಕ್ಕಸರ ಒಬ್ಬೊಬ್ಬರ ರಕ್ತ ಕುಡಿಯದೆ ಬಿಡಲಾರೆ. ಬಾರಲೇ ಗಂಡಸಾಗಿದ್ದರೆ ಮುಂದಕ್ಕೆ. ನಿಲ್ಲು, ಅದು ನನಗೆಲ್ಲ ಚೆನ್ನಾಗಿ ಗೊತ್ತಿದೆ. ನಿನ್ನ ಪ್ರಾಣ ಉಳಿಸಿಕೊಳ್ಳಬೇಕು, ಮಗುವಿನ ಪ್ರಾಣ ಉಳಿಯಬೇಕಂದ್ರೆ ನಾನು ಹೇಳಿದಾಗೆ ಕೇಳಿಕೊಳ್ಳಲೇಬೇಕು.
ಇಲ್ಲಾಂದ್ರೆ ಆದಷ್ಟು ಬೇಗನೆ ಇಲ್ಲಿಂದ ಒದ್ದು ಹೊರ ತಳ್ಳಲೇಬೇಕಾಗುತ್ತದೆ ಈ ಮನೆಯಿಂದ. ಏನಂದೆ? ಇದೇ ಮನೆಯಲ್ಲಿ ಹುಟ್ಟಿ ನಿನ್ನ ಗಂಡನಾದ ನಾನೇ ಈ ಮನೆ ಖಾಲಿ ಮಾಡಬೇಕೆ? ಥು, ಹೊಲಸು ಹೆಣ್ಣೆ, ನೀನು ನನ್ನ ಹೆಂಡತಿ ಅಲ್ಲ, ನನಗಾಗಿ ಓಡಿ ಬಂದ ಸೂಳೆ. ಮರ್ಯಾದೆಯಿಂದ ನಾ ಕಟ್ಟಿದ ತಾಳಿಯನ್ನು ಬಿಚ್ಚಿಕೊಟ್ಟು ಇಲ್ಲಿಂದ ದಾಟು. ಇಲ್ಲದಿದ್ದರೆ ಈಗಲೇ ನಿನ್ನ ತಲೆ ಬೋಳಿಸಿ ಕತ್ತಿಯ ಮೇಲೆ ಕೂಡಿಸಿ ರಸ್ತೆ ಉದ್ದಕ್ಕೂ ಮೆರವಣಿಗೆ ತೆಗೆಸಬೇಕಾಗುತ್ತದೆ. ಎಚ್ಚರ. ಮನೆ ಎಲ್ಲಿದೆ ನಿನ್ನ ಮನೆ? ನೋಡಿಕೋ ಮೊದಲು ನಿನ್ನ ಹಣೆ ಬರೋನು. ಎಂದು ನೀನು ಅವತ್ತು ನನ್ನ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆದು ಕೊಟ್ಟೆವು, ಅಂದೆ ನಿನ್ನ ಮನೆಯೆಲ್ಲ ನನ್ನ ಹೆಸರಿಗಾಗಿದೆ. ಇಂದಿನಿಂದ ಏನಿದ್ರು ಈ ಸರ್ವ ಆಸ್ತಿಗೆ ನಾನೇ ಹೊಡೆತಿ. ಆದಷ್ಟು ಬೇಗನೆ ಈ ಮನೆಯಿಂದ ಜಾಗ ಖಾಲಿ ಮಾಡು, ಜಾಗ ಖಾಲಿ ಮಾಡು. ಏನೇ ಹೆಮ್ಮಾರಿ, ಅಪ್ಪನ ಕೈ ಹಿಡಿದ ನಿನಗೆ ತಾಯಿಯ ಸ್ಥಾನ ಕೊಟ್ಟರೆ ಈವರೆಗೂ ಸುಮ್ಮನಿದ್ದೆವು. ತಾಲಿ ಕಟ್ಟಿದ ಗಂಡನಿಗೆ ಸಿಕ್ಕಂತೆ ಮಾತನಾಡುತ್ತೇನೆ. ಎಣ್ಣೆ, ನನ್ನ ಅಪ್ಪ ಎಂದರೆ ಯಾರೆಂದು ತಿಳಿದುಕೊಂಡಿದ್ದೀಯ? ಇಡೀ ಕರ್ನಾಟಕದ ಬಡವರನ್ನೇ ಬಲ್ಲಿದವರನ್ನಾಗಿ ಮಾಡಿದ ಶ್ರೀಮಂತ ಜಮೀನ್ದಾರ, ಧರ್ಮವಂತ ರೈತನ ಮಗ. ಅಂಥವನಿಗೆ ಸೂಳೆಯಾಗಿ ಬಂದು ಸಿಕ್ಕಂತೆ ಮಾತನಾಡಿದರೆ ನಿಮ್ಮ ತಲೆಯನ್ನೇ ಕಳೆದು ಬಿಟ್ಟೆವು. ಆದರೆ ಅದಕ್ಕೂ ಕೂಡಿ ಸಮಯ ಕೂಡಿ ಬರಬೇಕೆಂದು ಸುಮ್ಮನಿದ್ದೇವೆ. ಏನಂದ್ಯೋ ಮುಟ್ಟ? ನಿಮ್ಮಪ್ಪ ತಾಯಿ ಕಟ್ಟಿದರೆ ಇವರೊಬ್ಬ ರೈತನ ಬಡದೆ ಎಂದು ತಿಳಿದುಕೊಂಡು ಇಲ್ಲಿವರೆಗೂ ಜೀವನ ನಡೆಸಿದ್ದೇನೆ ಅಂತ ಸುಮ್ಮನಿದ್ದೆ ನಾನು. ಏನು ಬಡ ಬೇಕಾರಿ, ನೀ ಕಟ್ಟಿದ ತಾಳೆ ಯಾರಿಗೆ ಬೇಕಾಗಿದೆ? ಇದನ್ನು ತೆಗೆದುಕೊಂಡು ಮೊದಲು ಹೊರಬಿಡ್ರಿ ನನ್ನ ಮನೆಯಿಂದ. ಅಪ್ಪ, ಈ ಆಸ್ತಿಗೆ ನೀನು ಮೂಕನಾಗಿ ನಿಲ್ಲುತ್ತಿರುವಿ. ದೇವರು ನಮಗೆ 2 ಬಲವಾದ ರಟ್ಟೆಗಳನ್ನು ಕೊಟ್ಟಿರುವಾಗ ಈ ಆಸ್ತಿಗೆ ನೀನು ಚಿಂತಿಸುವೆ. ಬಿಚ್ಚಿದ ತಾನೇ ಬಚ್ಚಿಟ್ಟಿಕೋ, ನಡೆ ಹೋಗೋಣ. ಕುಮಾರ, ಕುಮಾರ, ಈ ಹೇಸಿ ಹೆಣ್ಣಿನ ಮಾತು ಕೇಳಿ ನಿನಗೆ ಕೊಡಬಾರದ ಕಷ್ಟ ಕೊಟ್ಟೇನಪ್ಪ. ತಮ್ಮನನ್ನು ಮನೆಯಿಂದ ಹೊರಗೆ ಹಾಕಿದೆ. ನಾನೆಂತ ಪಾಪಿ ಅಪ್ಪ, ನಾನು ಎಂತಹ ಪಾಪಿ. ಕಟುಕರ ಮುಂದೆ ಕರುಣೆ ತೋರಿಸಿ ಹಾಗೆಲ್ಲ ಕಣ್ಣೀರು ಹಾಕಬಾರದಪ್ಪ. ಯಾವುದಕ್ಕೋ ಧೈರ್ಯ ಮಾಡಬೇಕು. ಧೈರ್ಯವೇ ಸರ್ವತ್ರ ಸಾಧನಂ ಎಂದು ಹೇಳಿದ್ದಾರೆ. ಬಾರದು ಬಾಪ್ಪದು, ಬಾಪ್ಪದು ತಪ್ಪದು. ಕುಮಾರ, ಕುಮಾರ, ಯಾಕಪ್ಪ? ಶ್ರೀರಾಮನ ಅವತಾರವೇ ನೀನಾಗಿರುವಾಗ, ಹನುಮ ಶಕ್ತಿಯೇ ಚಿಕ್ಕಪ್ಪನಾಗಿರುವಾಗ ನಿಮಗಿನ್ನು ಭಯದ ಭೀತಿಯೇ? ಅಪ್ಪ, ಚಿಕ್ಕವನಾದರೂ ನಾನು ಈ ಸಮಾಜದ ಇತಿಹಾಸವನ್ನು ಚೆನ್ನಾಗಿ ಓದಿದ್ದೇನೆ. ಶ್ರೀಮತಿ ಸರೋಜ, ಈ ಹುಡುಗನ ಮಾತು ಸ್ವಲ್ಪ ಲಕ್ಷ್ಯದಲ್ಲಿಟ್ಟು ಕೇಳು. ಏನಂದೆ? ಮುಳುಗಿದ ಚಂದ್ರ ಮತ್ತೆ ಮೂಡಿ ಬರನೆಂದು. ಸರೋಜ, ಇಂದು ನೀ ನಮ್ಮೆಲ್ಲ ಆಸ್ತಿಯನ್ನು ಕದ್ದಿರಬಹುದು, ಪರವಾಗಿಲ್ಲ. ಆದರೆ ಮುಂದೊಂದು ದಿನ ನನ್ನ ಚಿಕ್ಕಪ್ಪನೇ ಕಲಿಯುಗದ ಭೀಮನಾಗಿ ನಿಮ್ಮೆಲ್ಲರನ್ನು ಸಂಹಾರ ಮಾಡಿ ಈ ಚಾಂಡಾಲರ ಬಿಸಿ ರಕ್ತವನ್ನು ಕುಡಿದು ಕಳೆದ ಆಸ್ತಿಯನ್ನು ಮರಳಿ ಪಡೆದುಕೊಂಡು ದತ್ತು ಮಗನಾಗಿ ಆಸ್ತಿಯನ್ನು ಪಡೆದುಕೊಂಡು ಈ ಚಕ್ರವರ್ತಿಗಳ ಚಕ್ರವ್ಯೂಹದಲ್ಲಿ ಸಿಕ್ಕಿನರಳುವ ಈ ನನ್ನ ತಂದೆ ರೈತ ಹಚ್ಚಿದ ದೀಪವಾಗಿ ಬೆಳಗದಿದ್ದರೆ ನಾವು ಧರ್ಮವಂತ ಧರ್ಮಾಂಶದ ಹುಲಿಗಳೇ ಅಲ್ಲ. ಬರುತ್ತೇವೆ. ಸುಖ ಎಲ್ಲ
ತ್ಯಜಿಸಿ ದೊರೆತನ ಆಗಿರಿಸಿ ಭಲೆ ಭಲೆ ಕುಮಾರ ಭಲೆ, ಮೆಚ್ಚಿದೆ ಈ ನಿನ್ನ ಮಾತುಗಳಿಗೆ. ಆದರೆ ಆ ನಿನ್ನ ಚಿಕ್ಕಪ್ಪ ಆ ಎಲ್ಲ ಕಾರ್ಯ ಮಾಡುವವರೆಗೂ ನಾವೆಲ್ಲ ನಿದ್ರೆ ಮಾಡ್ತೀವ್ಯಾ? ಸರೋಜಾ, ಈ ಸಂತೋಷಕ್ಕೆ ಹಾಡಿ ಸುಮ್ಮನ ಕೊಡ್ತೀಯಾ? ಆಯ್ತ್ರಿ, ನಿಮ್ಮ ಮಾತಿನಂತೆಯೇ ನನ್ನ ಮಾತು, ನಿಮ್ಮ ಸಂತೋಷ ನನ್ನ. ಸಂಗಮ 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 ಅರಿವಿನ ದೀಪವ ಗುರುಸಿ ಭೂಮಿಯ ಜಗವರಾಜ ಅಯ್ಯೋ ಎಲೆ ವಿಧಿ ವಿರಾಟವೇ, ಈಗಲಾದರೂ ತೃಪ್ತಿ ಆಯಿತೆ ನಿನ್ನ ಮನಕ್ಕೆ. ರೈತರಿಗಾಗಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಛಲದಿಂದ ಹೋರಾಟ ಮಾಡಿದ ಈ ಸಿದ್ದರಾಮನ ಬಾಳಲ್ಲಿ ಇಂತಹ ಕೋಲಾಹಲವೇ? ಹೇಳು ತಂದೆ, ಹೇಳು. ಬಡವರನ್ನ ವಯಸ್ಸಿನವರಿಗೆ ನಿನಗೆ ಎಂತ ಶಿಕ್ಷೆ ಕೊಟ್ಟೆಯಪ್ಪ? ಸೀತಾ ಸೀತಾ, ನೀನು ಸತ್ತು ಹೋಗಿ ನನ್ನನ್ನು ಅಗ್ನಿ ಪರೀಕ್ಷೆಗೆ ನೂಕಿದೆಯಾ? ಹೇಳು ಸೀತಾ, ಹೇಳು. ಈ ಕುಮಾರನನ್ನ ಕಟ್ಟಿಕೊಂಡು ಅರಣ್ಯದ ದಾರಿ ಹಿಡಿಯುವ ನನಗೆ ನೆಲೆ ಇಲ್ಲವೇ? ಬೆಲೆ ಇಲ್ಲವೇ? ಅಪ್ಪ ಧರ್ಮವಂತ ಜಮೀನ್ದಾರನೇ, ನಿನ್ನಂತ ಪುಣ್ಯವಂತನ ಹೊಟ್ಟೆಯಲ್ಲಿ ಇದನ್ನೇ ಸಾಧಿಸಿದ್ದೇನೆ. ಆ ಸತಿ ಸೂಳೆಗೆ 10 ಕೂರಿಗೆ ದಾನವಾಗಿ ಕೊಟ್ಟೆ. ಬಡವರ ನಿವೇಶನಕ್ಕಾಗಿ 15 ಕೂರಿಗೆ ಕಳೆದುಕೊಂಡೆ. 5 ಕೂರಿಗೆ ಬಡವರ ನಿವೇಶನಕ್ಕಾಗಿ ದಾನವಾಗಿ ಕೊಟ್ಟೆ. ಎಲ್ಲಿದೆ ಧರ್ಮ?
ಎಲ್ಲಿದೆ ಧರ್ಮ, ಎಲ್ಲಿದೆ ಧರ್ಮ? ಸಂಕಟ ಸಂಕಟ. ಅಪ್ಪ ಧರ್ಮವಂತ ಜಮೀನ್ದಾರನೇ, ನಿನ್ನಂತ ಪುಣ್ಯವಂತನ ಹೊಟ್ಟೆಯಲ್ಲಿ ಹುಟ್ಟಿದನ್ನೇ ಸಾಧಿಸಿದ್ದೇನೆ. ಹಾ ಕುಮಾರ, ನನಗೇಕೋ ಸಂಕಟವಾಗುತ್ತಿದೆ ಅಪ್ಪ. ಮೊದಲು ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ನಡೆಯಪ್ಪ. ಸಮಾಧಾನ ತಂದುಕೊಳ್ಳಪ್ಪ, ಸಮಾಧಾನ ತಂದುಕೋ. ತಂದೆ ಅಖಂಡೇಶ್ವರ, ನಾನೊಬ್ಬ ಕಲಿತ ವಿದ್ಯಾವಂತನಾಗಬೇಕೆಂದರೆ ನನಗೆ ಈ ಶಿಕ್ಷೆ. ಬುದ್ಧಿ ಶೂನ್ಯನಾದ ನನ್ನ ಈ ತಂದೆ ಇಂದು ಆಸ್ಪತ್ರೆಗೆ ಹೋಗಬೇಕೆಂದರೆ ಕೈಯಲ್ಲಿ ಪುಡಿಕಾಸಿಲ್ಲ, ಪುಡಿಕಾಲಿಲ್ಲ. ಏ ಬಂಧುಗಳೇ, ಈ ಕೂಡಿದ ಸಭೆಯಲ್ಲಿ ಕೂಗಿ ಉತ್ತರ ಹೇಳಬೇಕಾದ ಈ ನನ್ನ ಉತ್ತರಾಧಿಕಾರಿಯಾದ ಈ ನನ್ನ ತಂದೆ ಇಂದು ಬದುಕು ಉಳಿಯಬೇಕೆಂದರೆ ನೀವೆಲ್ಲ ದಾನ ಮಾಡಿ ಪುಣ್ಯ ಕೊಟ್ಟುಕೊಳ್ಳಿ. ದಾನ ಮಾಡಿರೆ ಭಿಕ್ಷಾ ನೀಡಿರೆ, ದಾನ ಮಾಡಿರೆ ಭಿಕ್ಷಾ ನೀಡಿರೆ, ದಾನವ ಮಾಡಿರಿ ದೈವವೆಲ್ಲ ಕೊಟ್ಟರ ಕಡಿಮೆ ಯಾಗುವುದಿಲ್ಲ. ದಾನವ ಮಾಡಿರಿ ದೈವವೆಲ್ಲ ಕೊಟ್ಟರ ಕಡಿಮೆ ಯಾಗುವುದಿಲ್ಲ. ದಾನ ಮಾಡಿರೆ ಭಿಕ್ಷಾ ನೀಡಿರೆ. ತಂದೆ ತಾಯಿ ನೀವೆಲ್ಲ ದಾನ ಮಾಡಿ ಪುಣ್ಯ ಕೊಟ್ಟಿಕೊಳ್ಳಪ್ಪ, ದಾನ ಮಾಡಿ ಪುಣ್ಯ ಕೊಟ್ಟಿಕೊಳ್ಳಿ. ನೀವು ತಂದೆ ತಾಯಿ ನೀವೆಲ್ಲ ದಾನ ಮಾಡಿ ಪುಣ್ಯ ಕೊಟ್ಟಿಕೊಳ್ಳಿ. ಕುಮಾರ, ಸತಿ ಸುಳೆಯಿಂದ ದಾನವ ಮಾಡಿರಿ ದೈವವೆಲ್ಲ ಕೊಟ್ಟರ ಕಡಿಮೆ ಯಾಗುವುದಿಲ್ಲ. ದಾನವ ಮಾಡಿರಿ ದೈವವೆಲ್ಲ ಕೊಟ್ಟರ ಕಡಿಮೆ ಯಾಗುವುದಿಲ್ಲ. ದಾನ ಮಾಡಿರೆ ಭಿಕ್ಷಾ ನೀಡಿರೆ, ಮಾಡಿರೆ ಭಿಕ್ಷಾ ದಾನವ ಮಾಡಿರಿ ದೈವವೆಲ್ಲ ಕೊಟ್ಟರ ಕಡಿಮೆ ಯಾಗುವುದಿಲ್ಲ. ದಾನವ ಮಾಡಿರಿ ದೈವವೆಲ್ಲ ಸೀತಾ, ಕೊಟ್ಟರ ಕಡಿಮೆ ಯಾಗುವುದಿಲ್ಲ. ನಮ್ಮನ್ನೆಲ್ಲ ಬಿಟ್ಟು ಮಾಡಿರೆ ಭಿಕ್ಷಾ ನೀಡಿರೆ, ಭಿಕ್ಷಾ ನೀಡಿರೆ. ತಂದೆ ತಾಯಿ ದಾನ ಮಾಡ್ರಪ್ಪ, ದಾನ ಮಾಡಿ. ನೀವೆಲ್ಲ ದಾನ ಮಾಡಿ ಪುಣ್ಯ ಕೊಟ್ಟಿಕೊಳ್ಳಿ. ದಾನ ಮಾಡಿ, ದಾನ ಮಾಡಿ.
ಬಾರಪ್ಪ ಆಸ್ಪತ್ರೆಗೆ ಹೋಗೋಣ ಬಾ. ಎಷ್ಟಿದ್ದರೂ ಭಿಕ್ಷೆಯ ಪಾಲಾಯಿತೆ ಈ ಜೀವನ. ನಡೆಯಪ್ಪ ಆಸ್ಪತ್ರೆಗೆ ಹೋಗೋಣ. ಬಲಭೀಮಾ, ಈಗಲಾದರೂ ಚೆನ್ನಾಗಿ ಅರ್ಥ ಮಾಡಿಕೊಂಡೆಯೋ ಈ ಚಂದ್ರೇಗೌಡನ ಸಾಹಸ ಎಂಥದ್ದು ಎಂಬುದನ್ನು. ನಾನಾಗಲೇ ನಿನ್ನ ಮನೆಗೆ ಕಾರ್ಬಾರಿಯನ್ನು ಕಳಿಸಿಕೊಟ್ಟಾಗಲೇ ನೀನಾ ವಿಡಿಯೋ ಕ್ಯಾಸೆಟ್ ಕೊಟ್ಟಿದ್ದರೆ ಇಂದು ನಿನಗೆ ಈ ಸ್ಥಿತಿ ಬರುತ್ತಿರಲಿಲ್ಲ. ಹೇಳು, ಮರ್ಯಾದೆಯಿಂದ ಈಗಲಾದರೂ ನೀನು ಆ ಕ್ಯಾಸೆಟ್ ಕೊಡದಿದ್ದರೆ ಕಟ್ಟಿ ಹಾಕಿದ ನಿನ್ನ ದೇಹದ ಚರ್ಮ ತುಳಿದು ಬಿಡುತ್ತೇನೆ. ಏ ಸೌಕಾರ, ಯಾವುದೇ ಶೇಡಿಗಾಗಿ ನನ್ನನ್ನು ಕಟ್ಟಿ ಹಾಕಿ ಕ್ಯಾಸೆಟ್ಟಿನ ಅಪವಾದ ಹೊರಿಸಿದರೆ ನಾನೇ ನಿನ್ನ ಚರ್ಮ ಸುಲಿದು ಬಿಡುತ್ತೇನೆ. ನನಗೆ ಚರ್ಮ ಸುಲಿಯುತ್ತೀಯಾ? ಇದುವರೆಗೂ ನನಗಾರು ಎದುರು ಮಾತನಾಡದ ಸಂದರ್ಭದಲ್ಲಿ ಬಡವನಾದ ನೀ ನನಗೆ ಎದುರು ಮಾತನಾಡುತ್ತಿರುವೆಯಾ? ಬಾಯಿ ಮುಚ್ಚಲೇ ದುರಾಚಾರಿ. ಕಂಡ ಹೆಣ್ಣು ಮಕ್ಕಳನ್ನು ನಿನ್ನ ಕಾಮದ ಕಣ್ಣಿಂದ ನೋಡುವ ನೀನೊಬ್ಬ ದುರಹಂಕಾರಿ. ಬಡವರ ಹೆಣ್ಣು ಮಕ್ಕಳನ್ನು ಶೀಲಗೆಡಿಸಿ ಅವರ ಬಾಳನ್ನೇ ಹಾಳು ಮಾಡಿದ ಪಾತಕ. ಆಪ್ತ ಸ್ನೇಹಿತರನ್ನೇ ಕತ್ತರಿಸಲು ಹೇಸದ ಕಟುಕ. ಇಂದಿನಿಂದಲೇ ನೀನಾಗಲೇ ಅದನ್ನು ಬಿಟ್ಟು ತಿದ್ದಿಕೊಂಡು ಬಾಳದಿದ್ದರೆ ಬಲಾಢ್ಯತನದಿಂದ ನಿನ್ನ ದೇಹ ವಿಭಾಗವಾಗಿತ್ತು. ಜೋಕೆ ಕಟ್ಟಿ ಹಾಕಿಸಿಕೊಂಡು ಕುಟುಕು ನೀರಿಗೂ ಗತಿ ಇಲ್ಲದೆ ನರಳಿ ಸಾಯುವ ನೀ ನನ್ನ ದೇಹ ಭಾಗ ಮಾಡುವೆಯಾ ಹೇಳಿ? ಈಗಲೇ ನಿನ್ನ ದೇಹ ತುಂಡು ತುಂಡಾಗಿ ಕತ್ತರಿಸಿ ನಾಯಿಗಳಿಗೆ ಹಾಕಿ ಬಿಡುತ್ತೇನೆ. ಎಚ್ಚರ ಮಗನೇ. ಹುಚ್ಚನಾಗಿ ಬಗ್ಗುವ ಹೇಳಿಯಲ್ಲ ಇಲ್ವಾ ಭೀಮ? ನೀ ಮಾಡುವ ಅತ್ಯಾಚಾರಗಳನ್ನು ಕಂಡು ರೈತರಲ್ಲೂ ರೊಚ್ಚಿಗೆದ್ದು ಬಿಚ್ಚುಗತ್ತಿಯನ್ನು ಹಿಡಿದರೆ ನಿನ್ನ ದೇಹವೇ ಕೊಚ್ಚಿ ಹೋಗುವುದು ಈ ರೈತನ ಸೇಡಿನ ಸಾಗರದಲ್ಲಿ. ಬಿಚ್ಚುಗತ್ತಿ ಲೇ ಹುಚ್ಚ, ನೀವೆಲ್ಲ ಬಿಚ್ಚುಗತ್ತಿಯನ್ನು ಹಿಡಿದು ಬೀಸುತ್ತ ಬರಾಸಿನಿಂದ ಬರುವುದರೊಳಗಾಗಿ
ನಿಮ್ಮನ್ನೆಲ್ಲ ಸುಟ್ಟು ಭಸ್ಮ ಮಾಡಿ ಊರಿಗೂರೇ ದಗಿದಗಿಸಿ ಬುರಿಯುವಂತೆ ಬೆಂಕಿ ಹಚ್ಚಿ ಬಿಡ್ತೇನಲೇ ಮಗನೇ, ನೀ ನೋಡ್ತಾ ಇರಲೇ. ಬೆಂಕಿ ಹಚ್ಚುವನೆಂದು ಬೆಟ್ಟ ಎತ್ತರ ಪುಟಿ ಪುಟಿದು ಮಾತನಾಡುವ ನಿನ್ನ ರಕ್ತವನ್ನು ಈ ಭೂತಾಯಿಗೆ ಅರ್ಪಿಸಿದಾಗಲೇ ರೈತರ ಆತ್ಮಕ್ಕೆ ಶಾಂತಿ, ಇಲ್ಲದಿದ್ದರೆ ಹಾಗೆ ನಡೆಯುವುದು ಈ ಕ್ರಾಂತಿ. ನಿನ್ನಂತವನ ಪೊಳ್ಳ ಬೆದರಿಕೆಗೆ ಎದುರುವನಲ್ಲ ಈ ಚಂದ್ರೇಗೌಡ. ನೀನು ಒಳ್ಳೆ ಮಾತಿನಿಂದ ಕ್ಯಾಸೆಟ್ ಕೊಟ್ಟರೆ ಸರಿ, ಇಲ್ಲದಿದ್ದರೆ ನಿನ್ನ ಕುತ್ತಿಗೆಗೆ ಆಹ್ವಾನಿಸುವುದು ಈ ಕರಿಯನ ಕತ್ತಿ. ಆ ನಿಮ್ಮ ಕತ್ತಿ ನನ್ನ ಕುತ್ತಿಗೆಗೆ ಬರುವುದರೊಳಗಾಗಿ ನಿಮ್ಮ ರುಂಡ ಚಂಡಮುಂಡದಿಂದ ಹೊರ ಬರುವುದೆಂದು ತಿಳಿದೇ ಗೌಡ. ಮುಂಬರುವ ಚುನಾವಣೆಯಲ್ಲಿ ನಿನ್ನನ್ನು ಕೆಡವಿ ಆ ನಿನ್ನ ತುಂಡಾದ ರುಂಡ ನಮ್ಮೂರಗಸಿ ಬಾಗಲಿಗೆ ಕಟ್ಟುತ್ತಾರೆ ಗೆದ್ದ ರೈತ ಜನ. ಅದು ನಿಮ್ಮಿಂದ ಯಾವ ಕಾಲಕ್ಕೂ ಸಾಧ್ಯವಿಲ್ಲವೆಂದು ತಿಳಿ. ನಾನೇ ರೈತರು ವಾರಿ ಎಂದು ಹಮ್ಮಿನಿಂದ ಮೆರೆದ ಆ ನಿನ್ನ ಅಣ್ಣನ ಸ್ಥಿತಿ ಏನಾಯಿತೆಂದು ತಿಳಿದ ಕೊಲೆ ಬಲಭೀಮ. ಸರ್ವ ಆಸ್ತಿ ಹೋದರೂ ಹೆದರುವ ಕುಲವಲ್ಲ ನಮ್ಮದು. ಲೇ ಗೌಡ, ಮುಂಬರುವ ಚುನಾವಣೆಯಲ್ಲಿ ನಿನ್ನನ್ನು ಕೆಡವಿ ಅಣ್ಣ ತಮ್ಮಂದಿರದಲ್ಲಿ ಒಬ್ಬರು ಗದ್ದುಗೆಯನ್ನು ಏರಿ ನಿನ್ನಿಂದ ನೊಂದರಾತ್ಮಕ್ಕೆ ಶಾಂತಿ ನೀಡಿ ಸರ್ವ ದೋಸ್ತಿಯನ್ನು ಪಡೆಯದಿದ್ದರೆ ನಾವಿಬ್ಬರು ಜಾರಿಗೆಯ ಮಕ್ಕಳೆಂದು ಇಡೀ ಸಮಾಜವೇ ಕೇಕೆ ಹಾಕಿರಗಲಿ. ಅದನ್ನು ಮಾಡಿ ತೋರಿಸದಿದ್ದರೆ ನನ್ನ ತಂದೆ ಜನ್ಮ ಅಂತ ಮೆಲಿಂದಾರನೇ ಅಲ್ಲ. ಅಧಿಕಾರ ಗದ್ದುಗೆ ಅಧಿಕಾರ ಗದ್ದುಗೆ ಏರವೆನೆಂದು ಕನಸು ಕಾಣುತ್ತಿದ್ದೇನಲೇ ಬಡಕುನ್ನಿ. ತುತ್ತು ಅನ್ನಕ್ಕೂ ಗತಿಯಿಲ್ಲದೆ ನರಳಿ ನರಳಿ ಸಾಯುವ ನೀವು ಚುನಾಯಿತ ಪ್ರತಿನಿಧಿಯಾಗುವೆಯಾ? ಲೇ ಬಲಭೀಮ, ನಿನಗೆಲ್ಲೋ ಹುಚ್ಚು ಹಿಡಿದಂತೆ ಕಾಣುತ್ತಿದೆ. ಹೌದನಲೇ ತಿರುಕ? ಏ ಗೌಡ, ನನ್ನ ಮೇಲೆ ಕೈ ಮಾಡುವಷ್ಟು ಧೈರ್ಯ ಬಂತೇನ್ಲೇ ನಿನಗೆ? ಅಲ್ಲದೆ ಈ ವಿದ್ಯಾವಂತ ರೈತನಿಗೆ ತಿರುಕ ಎಂದು ಬಗಳುತ್ತೀಯ ಮಗನೇ. ಹಗಲು ರಾತ್ರಿಗಳು ಮಳೆ ಎಳೆದೆ ಕಷ್ಟಪಟ್ಟು ದುಡಿದು ನಿಮ್ಮಂತ ಅಧಿಕಾರಿಗಳಿಗೆ ಅನ್ನ ಹಾಕುವವರೇ ಈ ರೈತ. ಹಗಲು ರಾತ್ರಿಗಳೆನ್ನದೆ ಕಲ್ಲು ಮುಳ್ಳುಗಳಿಗೆ ಹೆದರದೆ ಶಿಟ್ಟೆಯಿಂದ ಕಷ್ಟಪಟ್ಟು ದುಡಿದು ನಿಮ್ಮಂತ ಮಡದಿಯೊಂದಿಗೆ ಮಹಡಿಯಲ್ಲಿ ಚಕ್ಕಂದ ಹೊಡೆಯುವ ನಿಮ್ಮಂತ ಮನೆ ಮುರುಕರಿಗೆ ಅನ್ನ ಹಾಕುವವನೇ ಈ ರೈತ. ಹೊತ್ತು ಹೊತ್ತಿಗೆ ಸರಿಯಾಗಿ ಊಟ ಮಾಡದೆ ಮೈ ಮೆತ್ತಗ ಮಾಡಿಕೊಂಡು ಹತ್ತಿ ಜೋಳವನ್ನು ಬೆಳೆದು ನಿಮ್ಮಂತ ಹಗಲುಗಳ್ಳರಿಗೆ ಅನ್ನ ಹಾಕುವವನೇ ಈ ರೈತ. ಮರ್ಯಾದೆಯಿಂದ ನೀ ನನ್ನನ್ನು ಕೈ ಬಿಡದಿದ್ದರೆ ನಿನ್ನನ್ನು ಒತ್ತು ಸಾಯಿಸಿ ಬಿಡುತ್ತಿಲ್ಲೇ ಗೌಡ. ನನಗೆ ಎಚ್ಚರ. ಲೇ ಕರಿಯ, ಸಮಯ ಕಳೆದಂತೆಲ್ಲ ಈ ಬಡವನ ಸೊಕ್ಕು ನೆತ್ತಿಗೆ ಹತ್ತಿದೆ. ಇದಕ್ಕೆ ಹೊಡೆತ ಓದದವೇ ಸಾಕ್ಷಿ. ಕರಿಯ ತಾರಳೆ ಆ ಚಾಟಿಯನು.
ತಾಳಲೇ ಮಗನ ಈ ಚಾಟಿಯ ಏಟನ್ನು. ನನ್ನಿಂದ ತಪ್ಪಿಸಿಕೊಂಡು ಹೋಗುವುದು ಅಷ್ಟು ಸುಲಭವಲ್ಲದಿರುವಾಗ ನನ್ನನ್ನೇ ಒದ್ದು ಸಾಯಿಸ್ತೀಯಾ? ಸಾಯಿಸಲೇ ಬಡಕುನ್ನಿ. ಹಾಗೇಕೆ ಎದೆ ಬಡಿದು ಬಾಯಿಕೊಂಡು ಸಾಯ್ತಿಲೆ, ನಾಯಿ ತರ ಕೇಕ್ತಿಲೆ ಮಗನ. ಈ ಭೀಮನ ದೇಹ ಗರತಿ ಗಂಗಮ್ಮನ ಎದೆ ಹಾಲಿಂದ ಕುಡಿದು ಬೆಳೆದು ಗಂಡ ದೇಹ. ಇದಕ್ಕೆ ನಿನ್ನಂತವನ ಚಾಟಿಗೆ ಹೇಟಿ ಹೆದರಿ ಮೇರು ಪರ್ವತದ ಬಂಡೆ ತಂದು ಎಸೆದರೂ ಕುಚಿಯಲಾರದು ಈ ದೇಹ. ಗೌಡ, ನಿನಗೆ ನನ್ನ ಶಕ್ತಿಯನ್ನು ನೋಡುವ ಆಸೆ ಇದ್ದರೆ, ನಿನ್ನ ರಕ್ತ ನೀನೇ ನೋಡಿಕೋಬೇಕಾಗಿದ್ದರೆ ಒಂದು ಸಲ ಬಿಚ್ಚಿ ನೋಡಿ ಈ ಹುಲಿಯನ್ನು. ನಿನ್ನ ಕ್ಷಣದಲ್ಲೇ ಚೆಂದ ಮುಗಿಸಿ ಬಿಡುತ್ತೇನೆ. ನೋಡ್ರೇ, ಇದಕ್ಕೆ ಯಾವ ಆಲೋಚನೆ ಮಾಡಬೇಡಿ. ತೆಗೆದುಕೊಳ್ಳಿ ಬಂದೂಕನ್ನು. ಇವನಿಗೆ ಗುಂಡು ಹಾಕಿ ಇಲ್ಲೇ ಇವನ ಕತೆ ಮುಗಿಸಿ ಬಿಡಿ. ಇರುತ್ತೈತೆ ನಿಮ್ಮ ಸೇಡು. ಬೇಡ ಕರಿಯ, ಬೇಡ. ಒಂದೇ ಗುಂಡಿನಿಂದ ಇವನ ಗಂಡದ ಬಡಿದರೆ ನನ್ನ ಸೇಡು ತೀರಲಾರದು. ತೆಗೆದುಕೊಂಡು ಬಾ ಇಲ್ಲಿ ಆ ಕಾಯ್ದ ಕಬ್ಬಿಣವನ್ನು. ತೆಗೆದುಕೊಳ್ಳ್ರಿ ಗೌರ. ಕಾಳು ಮಗನ ಈ ಕಾಯ್ದ ಕಬ್ಬಿಣದ ರುಚಿಯನ್ನು. ಎಂದಾದರೂ ಒಂದು ದಿನ ಸತ್ತು ಹೋಗುವ ಈ ಹೃದಯಕ್ಕೆ ನಿನಗೆ ತಲೆ ಬಾಲ ಅಲ್ಲಾಡಿಸುವನಲ್ಲ ಈ ಬಲಭೀಮ. ಸತ್ತರು ಸಂಗೊಳ್ಳಿ ರಾಯಣ್ಣನಂತೆ ಕೆಚ್ಚದೆಯ ವೀರನಾಗಿಯೇ ಸಾಯ್ತಿನೇ. ನಿನ್ನಂತ ಬ್ರಿಟಿಷ್ ಜಾತಿಯ ಎಂದೂ ಶರಣಾಗಲಾರೆ. ಶರಣು ಎನ್ನದೆ ಹೋದರೆ ನಿನ್ನ ಮರಣ ಖಂಡಿತ. ಏ ಭೀಮ್ಯ, ದೀಪ ಆರುವ ಮುನ್ನ ಪ್ರಜ್ವಲಿಸಿ ಆರಿದಂತೆ ನೀ ಸಾಯ್ಲಿಕ್ಕೆ ಹೀಗೆ ಚೀರಾಡ್ತಿದ್ದೀಯ. ಚೀರಾಡಲೇ ಮಗನೇ, ನೀ ಚೀರಾಡು. ಅಮ್ಮ, ಸತ್ತು ಹೋದ ನಿನ್ನ ಎತ್ತಮ್ಮ ಮತ್ತೆ ಬರಬಳೆ. ಸಾಧ್ಯವಿಲ್ಲ ಬರಬೇಮ, ನಿನಗಿನ್ನು ಸ್ಮಶಾನ ಬೇಕತಿ. ಗೌಡ, ಇದು ಆರದ ಗಾಯ.
ಇದು ಹನುಮ ಶಕ್ತಿಯ ವಜ್ರಕಾಯ. ನಾನಿನ್ನ ಕೈಯಲ್ಲಿ ಸತ್ತರು ಒಂದು ಕೀಡಿ ನಿನ್ನನ್ನು ಸುಡದೆ ಬಿಡಲಾರದು. ನೀನೇ ಸತ್ತ ಮೇಲೆ ಎಲ್ಲವೂ ಸತ್ತಂತೆಯೇ ಸರಿ. ನಿನ್ನ ಕ್ಯಾಸೆಟ್ ಕತೆ ಮುಗೀತು. ಬಾಕರಿಯ ಹೋಗೋಣ. ಇವನು ಕ್ಯಾಸೆಟ್ ಒಪ್ಪಿಸದಲೇ ಹಾಗೆ ನರಳಿ ಸಾಯಲಿ. ನಾಳೆಯ ದಿನ ಬಂದು ಇವನ ಹೆಣನ 10 ಕಾಗೆಗಳಿಗೆ ಹಾಕಿ ಬಿಡೋಣ. ಅಮ್ಮ, ಅಣ್ಣ, ಕುಮಾರ, ನೀನಾಗಲೇ ಕ್ಯಾಸೆಟ್ ನೋಡು ಎಂದಿದ್ದರೆ ಅವರ ನೋಡಿ ಇವರ ಕತೆ ಮುಗಿಸುತ್ತಿದ್ದೆ. ಅಣ್ಣ, ನೀರು ನೀರು. ತಮ್ಮ ತಮ್ಮ ಏನಿದು ನಿನ್ನ ಸ್ಥಿತಿ? ಅಣ್ಣ, ಅಣ್ಣ, ನೀನು ನನ್ನ ಹತ್ತಿರ ಬಂದೆಯ. ಅತ್ತಿಗೆ ಬಂಧನದಲ್ಲಿ ಭದ್ರವಾಗಿದ್ದ ನೀನು ಈ ತಮ್ಮನನ್ನು ನೋಡಲು ಬಂದೆಯ. ಕುಮಾರ, ಕುಮಾರ, ಚಿಕ್ಕಪ್ಪ ಚಿಕ್ಕಪ್ಪ. ಕುಮಾರ. ಅಳಬೇಡ ತಮ್ಮ, ಅಳಬೇಡ. ನನಗಾಗಿ ನೀನು ಈ ಶಿಕ್ಷೆ ಅನುಭವಿಸುವೆ. ಆ ನೀಚ ಹೆಣ್ಣಿನಿಂದ ನಾನು ನಿನ್ನನ್ನು ಸೇರಲು ಬಂದೆನಪ್ಪ, ನಿನ್ನನ್ನು ಸೇರಲು ಬಂದೆನು. ನಿಜವೇನಂದ? ಹೌದಪ್ಪ, ನಿನ್ನನ್ನು ಏಕೆ ಈ ರೀತಿ ಕಟ್ಟಿ ಹಾಕಿದ್ದಾರೆ? ಯಾರು ಕಟ್ಟಿ ಹಾಕಿದ್ದಾರೆ ಹೇಳು ತಮ್ಮ, ಹೇಳು. ಒಂದು ಕ್ಯಾಸೆಟ್ಟಿನ ವಿಷಯಕ್ಕಾಗಿ ಆ ಚಂದ್ರೇಗೌಡ ನನ್ನನ್ನು ಕಟ್ಟಿ ಹಾಕಿ ಸಿಕ್ಕಂತೆ ಹೊಡೆದು ಬೆಂಕಿ ಬರೆ ಎಳೆದ ನನ್ನ. ಆ ಬರೆ ನನ್ನ ದೇಹ ಎಲ್ಲ ನಾಶವಾಗಿ ಬಿಟ್ಟಿದೆ. ಆ ಸುಟ್ಟ ಗಾಯಕ್ಕಾಗಿ ನನ್ನ ದೇಹ ತತ್ತರಿಸುತ್ತಿದೆ, ತತ್ತರಿಸುತ್ತಿದೆ. ಚಿಕ್ಕಪ್ಪ, ಕಲಿಯುಗದ ಭೀಮನಾಗಿ ಮೆರೆಯುವ ನಿನ್ನ ಕಣ್ಣಲ್ಲಿ ನೀರು. ಛೇ, ಬಿಡು, ಅದನ್ನೇ ಹಿಂದೆ ಮುಂದೆ ಹೇಳುತ್ತೇನೆ ಎನ್ನುವ ವಿಷಯ ಈಗಲೇ ಹೇಳುತ್ತೇನೆ, ಕೇಳು. ನನ್ನ ತಾಯಿ ಸೀತಾಳನ್ನು ಕೊಂದವರು ಬೇರೆ ಯಾರೂ ಅಲ್ಲ, ನಿನ್ನನ್ನು ಕಟ್ಟಿ ಹಾಕಿದ ಇದೇ ಚಂದ್ರೇಗೌಡ. ಚಂದ್ರೇಗೌಡ, ಚಂದ್ರೇಗೌಡ. ನೀನು ಬಚ್ಚಿಟ್ಟ ಕ್ಯಾಸೆಟ್ ಇಂದ ತರದು ನೋಡು. ಅದರಲ್ಲಿ ಯಶವಂತನ ಕೊಲೆಯಾಗಿದೆ. ಅದನ್ನು ಮಾಡಿದವರು ನೀತಿಗೆಟ್ಟ ನರೇಂದ್ರ. ನರೇಂದ್ರ, ನರೇಂದ್ರ. ಈ ವಿಷಯ ನಿನಗೆ ಹೇಗೆ ಗೊತ್ತು ಕುಮಾರ? ನಿನ್ನ ಸಿಬಿಐ ಅಧಿಕಾರವನ್ನು ನೀನು ಹೇಗೆ ಬಚ್ಚಿಟ್ಟುಕೊಂಡಿಯೋ ಅದೇ ರೀತಿಯಾಗಿ PSI ಆಗಿ ಗುಪ್ತವಾಗಿ ನಿನ್ನೊಂದಿಗೆ ಸಹಕರಿಸುವ ಇನ್ಸ್ಪೆಕ್ಟರ್ ರಂಗ ಹೇಳಿದ್ದಾನೆ. ಇದಕ್ಕೆ ಮುಂದೇನು ಮಾಡಬೇಕು? ಇನ್ನು ತಡಬೇಡ. ಇನ್ನು ನಮ್ಮ ಸೇಡು ತೀರಬೇಕೆಂದರೆ, ಈ ನಮ್ಮ ರೈತರೆಲ್ಲರೂ ಉದ್ಧಾರ ಆಗಬೇಕೆಂದರೆ ನೀನು ದ್ವಾಪಾರ ಯುಗದ ಕುಂತಿ ಪುತ್ರ ಭೀಮನಾಗಲೇಬೇಕು. ಅನ್ಯಾಯದಿಂದ ಗೌಡ ಕಟ್ಟಿದ ಸರಪಳಿ ಕೇವಲ ನಿನ್ನ ಚಪ್ಪಲಿಗೆ ಸಮಾನ. ಚಿಕ್ಕಪ್ಪ, ನಿನ್ನ ಎತ್ತ ತಾಯಿಯನ್ನು ನೆನೆದು ಜಾಡಿಸಿ ಹರಿಯುವ ಸರಪಳಿಯನ್ನು. ಅಮ್ಮ, ಗೌಡ, ಇಲ್ಲಿವರೆಗೆ ನನ್ನ ಮನೆತನಕ್ಕೆ ಅನ್ಯಾಯ ಮಾಡಿದ ನೀನು ನಿನ್ನ ತಾಯಿಯ ಗರ್ಭದಲ್ಲಡಗಿದ್ದರೂ ಸರಿ, ನಿನ್ನನ್ನು ಹೊರಗೆಳೆದು ನಿನ್ನ ರುಂಡ ಚಂಡಾಡಿ
ನನ್ನ ಸತ್ತವರ ಸಮಾಧಿಗೆ ರಕ್ತ ಲೇಪನೆ ಮಾಡದೆ ಹೋದರೆ ನಾನು ಕಲಿಯುಗದ ಭೀಮನೇ ಅಲ್ಲ. ಕುಮಾರ ಬನ್ನಿ ಹೋಗೋಣ. ಸಾಕ್ರಿ. ಮಾನ್ಯ ರೈತ ಬಾಂಧವರೇ, ತಮ್ಮಲ್ಲಿ ವಿನಂತಿ ಏನೆಂದರೆ ನಮ್ಮ ಮಾವನವರು ವಿಧಾನಸೌಧದಲ್ಲಿ ಚೆನ್ನಾಗಿ ಬಂದಿದ್ದಾರೆ. ತಮ್ಮಲ್ಲಿ ಕುಳಿತು 4 ಮಾತನಾಡ್ತಾರೆ. ಎಲ್ಲರೂ ಶಾಂತರಾಗಿ ಕುಳಿತುಕೊಳ್ಳಿ. ಹೌದು. ಮಾನ್ಯ ಮತದಾರ ಬಂಧುಗಳೇ, ಈ ಸಿದ್ದರಾಮನ ನಮಸ್ಕಾರಗಳು. ರೈತರ ಪರ ಹೋರಾಟ ಮಾಡುತ್ತಾ ಬಂದ 18ರಂದು ನಡೆದ ವಿಧಾನಸಭಾ ಚುನಾವಣೆಯಲ್ಲಿ 5,000 ಮತಗಳ ಅಂತರಿಂದ ಆರಿಸಿ ತಂದ ನಿಮಗೆಲ್ಲ ನನ್ನ ಅಭಿನಂದನೆಗಳು. ತಮಗೆಲ್ಲ ಚೆನ್ನಾಗಿ ಗೊತ್ತಿದೆ, ನನ್ನ ಈ 30 ವರ್ಷದ ಅನುಭವದಲ್ಲಿ ರೈತರ ಪರ ಹೋರಾಟ ಮಾಡುತ್ತಾ ಬಂದ ಇದಕ್ಕೆ ಮೋಸದ ಮಾರ್ಜಾಲಕ್ಕೆ ಸಿಲುಕಿ ಭಿಕ್ಷೆ ಬೇಡಿದ್ದು ಇದಕ್ಕೆ. MLA ಆದ ನಾನು ನಾಳಿನ ದಿನ ಸಚಿವ ಸಂಪುಟದಲ್ಲಿ ಕ್ಯಾಬಿನೆಟ್ ಧರಿಸಿ ಮಂತ್ರಿಯಾಗಿ ಬಂದು ರೈತರಿಗಾಗಿ ತಮ್ಮ ಸಾಲವನ್ನು ಮುಕ್ತವನ್ನಾಗಿ ಮಾಡುವುದೇ ನನ್ನ ಕರ್ತವ್ಯ. ಮಾವನವರೇ, ನಿಮಗೆ ಮಂತ್ರಿ ಸ್ಥಾನ ಸಿಗೋದು ನಿಜವೇ? ಖಂಡಿತವಾಗಿಯೂ ನಾನು ಕೃಷಿ ಮಂತ್ರಿ ಆಗ್ತೇನಮ್ಮ. ಅಷ್ಟೇ ಅಲ್ಲ, ಈ ರೈತರ ಪರ ಸದಾ ನನ್ನ ಮೇಲೆ ಇದೆ. ಹಣಕಾಸು ಕೂಡ ಮಂತ್ರಿ ಕೂಡ ಆಗ್ತೇನೆ. ಆ ಖಾತೆ ಹೊಂದಿದ್ದಾದರೆ ದುರಾಡಳಿತದಿಂದ ಬೇಸತ್ತ ಜನತೆಗೆ ಉತ್ತಮ ಆಡಳಿತ ನಡೆಸಿ ಬಡವರಿಗಾಗಿ 10 ಹಲವಾರು ಯೋಜನೆಗಳನ್ನು ಕೈಗೆತ್ತಿಕೊಂಡು ಮುತ್ತೈದರ ಮಾಂಗಲ್ಯ ಭದ್ರವಾಗಿ ಇರಿಸುವುದಕ್ಕಾಗಿ ಸರಾಯಿ ಮುಕ್ತ ರಾಜ್ಯವನ್ನಾಗಿ ಮಾಡುತ್ತೇನೆ. ಇದೇ ನನ್ನ ನಮಸ್ಕಾರ. ಸಂತೋಷ ಮಾವ, ಸಂತೋಷ. ನೀವು MLA ಆಗಿ ಬರೋದ ಮಾತನ್ನು ಕೇಳಿ ನನ್ನ ಹಸಿದ ಒಡಲು ತುಂಬಿದಂತೂ ಆಯಿತು ಮಾವ. ಅದು ಎಲ್ಲ ನಿನ್ನ ಸಾಧನೆ ದೀಪ. ಮೋಹಿನಿ ಮಾತಿಗೆ ಮರುಳಾಗಿ ನಿಷ್ಠಾವಂತ ನನ್ನ ತಮ್ಮನನ್ನು ಮನೆಯಿಂದ ಹೊರಗೆ ಹಾಕಿದೆ. ಆ ನೀಚ ಹೆಣ್ಣಿನಿಂದ ಕೊನೆಗೆ ನಾನು ಭಿಕಾರಿಯಾದೆ. ಭಿಕಾರಿಯಾಗಿದ್ದ ನನ್ನನ್ನು ಆ ಚಂದ್ರೇಗೌಡನ ಸೊಕ್ಕು ಮುರಿಯುವುದಕ್ಕಾಗಿ ನೀನು ತಮ್ಮನ ಅಪ್ಪಣೆ ಪಡೆದು ಎಲ್ಲ ರೈತ ಬಾಂಧವರನ್ನು ಒಂದು ಮಾಡಿಕೊಂಡು ಪ್ರಚಾರಕ್ಕೂ ನನ್ನನ್ನು ಸಹಿತ ಕಳಿಸದೆ ಆರಿಸಿ ತಂದಿರಿ. ನೀನು ನನ್ನ ಸೊಸೆ ಅಷ್ಟೇ ಅಲ್ಲಮ್ಮ, ನನ್ನ ತಮ್ಮನ ಕೈ ಹಿಡಿದು ಬಂದ ಈ ಮನೆಯ ಭಾಗ್ಯಲಕ್ಷ್ಮಿ ಅಮ್ಮ ನೀನು. ಅಭಿನಂದನೆ. ಈ ಅಭಿನಂದನೆಗೆ ನಂದೊಂದು ಚಿಕ್ಕ ಕೋರಿಕೆ ಇದೆ ಮಾವ. ಅದು ಏನಂತ ಹೇಳಮ್ಮ? ಏನಿಲ್ಲ ಮಾವ, ನೀವು ಮಂತ್ರಿ ಆದ ಮೇಲೆ ಈ ನಮ್ಮ ಸಮಾಜದಲ್ಲಿ ಬಡ ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಯೋಜನೆ ಕಂಡು ಹಿಡಿದ್ರೆ ಒಳ್ಳೇದಂತ ನನ್ನ ಅನಿಸಿಕೆ. ಆಯ್ತಮ್ಮ, ಆಯ್ತು. ಈಗ ನಾನು ಬೆಂಗಳೂರಿಗೆ ಹೋಗಬೇಕು. ತಮ್ಮನು ರೌಡಿಗಳನ್ನು ಹುಡುಕುವ ತವಕದಲ್ಲಿದ್ದಾನೆ. ನೀನು ಮನೆಗೆ ನಡೆಯಮ್ಮ. ಆಯ್ತು ಮಾವ, ಹಾಗೆ ಆಗಲಿ. ಸಿದ್ದರಾಮಯ್ಯಗೆ, ಸಿದ್ದರಾಮಯ್ಯಗೆ. ನಿನ್ನೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ 5,000 ಮತಗಳ ಅಂತರದಿಂದ ಸಿದ್ದರಾಮರು ಜಯಗಳಿಸಿದ್ದಾರೆ. ನಾಳೆ ನಡೆಯುವ ಸಚಿವ ಸಂಪುಟದಲ್ಲಿ ಹಣಕಾಸು ಸಿಗುವ ಸಂಭವವಿದೆ. ನಾನು ಸಿದ್ಧ. ವೈರಿಗಳಾದ ಮುಂದೆ ಹಂಗಣ್ಣ. ಆಡಿ ನಿಕ್ಕಿಯ ತಂದು ತಿಡಿ ಲಿಂಗವ ಮಾಡಿ ನೋಡಿರಿ ಶಿವನ ಮೈಮೇಯನ, ನೋಡಿರಿ ಶಿವನ ಮೈಮೇಯನ, ಬಲ್ಯಾಳ ಲಿಂಗಕ್ಕಯದ. ಬರ್ರಿ ರಾಜಣ್ಣರ, ಬಂದೇವ್ರಿ.
ರಂಗಣ್ಣರ ಬರೇ ತಿಪ್ಪಿ ಮೈಮನ ಐತೆ ಅಂದಂಗಾತು ನಿಮ್ ಕಡೆ. ಇನ್ನು ಕೇಳ್ರಿ, ಬಾಯಾಗ ಹಲ್ಲಿಲ್ಲ, ಎದಿ ಮ್ಯಾಗ ಮಲೆ ಇಲ್ಲ, ಮಕ್ಕಳ ತಾಯಿ ಕೋಳವ್ವ, ಮಕ್ಕಳ ತಾಯಿ ಕೋಳವ್ವ, ತಿಪ್ಪಿಯ ಕೆದರಿ ಮಕ್ಕಳನ. ಅಂತೂ ನಿಮ್ ಗೌರ್ನ ಇಲ್ಲಿ ತಿಪ್ಪಿ ಮೇಯ್ಸಾಕ್ ಕಳ್ಸಿದ್ರಿ ಅಂದಂಗಾತ. ನಾನು ಯಾಕೆ ಕಳಿಸ್ಲು ಯಪ್ಪ ತಿಪ್ಪಿ ಮೈಸಾಕ? ನೀನ ಸಣ್ಣದಾರ ಗದ್ದ ಹಿಡ್ಕೊಂಡು ಕನಕಪ್ಪನ ಗುಡ್ಡ ಚೌರದಾರ ಕೆರಿ ತಿರ್ಗಿಸಿ ನಮ್ಮನ್ನು ಗೌಡ್ರನ್ನ ಕೆಡಿಬಿಟ್ಟು ಯಪ್ಪ. ಕಡಲ ದಾಟಿ ಬಂದ ಕುದುರೆ ಏರಿ ಬಂದ ನನ್ನ ಹೃದಯದ ಜೋರ ಚಲುವ ರಾಜಕುಮಾರ, ಚಲುವ ರಾಜಕುಮಾರ. ಕಡಲ ದಾಟಿ ಬಂದ ಕುದುರೆ ಏರಿ ಬಂದ ನನ್ನ ಹೃದಯದ ಜೋರ ಚಲುವ ರಾಜಕುಮಾರ, ಚಲುವ ರಾಜಕುಮಾರ. ಯಬಸ ಇನ್ನೊಂದೆರಡು ಎಬಸ್ಲೆ ಎಲ್ಲ ಸೀನ್ ಕಟ್ ಮಾಡಿ ಲಾಸ್ಟ್ನಾಗ ಹೋಗದಾರ ನಮ್ಮನ್ನ ಏನು ಮಾಡ್ಬೇಕು? ಹಾಕ ಇನ್ನೊಂದು ನಾಲ್ಕು ಹಾಕ ಮಮ್ಮ ಹಾಕ. ಅಣ್ಣ ನೀನ ವ್ಯವಸ್ಥೆ ಬಾಜು ಹಳ್ಳಿ ನಿನ್ನೂರ ಇಲ್ಲ ಬಾಳ ದೂರ ಪ್ರೀತಿ ನಡೆದಿದ್ದ ಜೋರ, ನಿಮ್ಮ ಊರ ಹುಡುಗರ ಬಾಳದೋ ನಂಬರ ನಮ್ಮ ಮನೆಯಾಗ ಹೇಳರ. ಎಲ್ಲಿ ಮಾಡಿದ್ದಿಲ್ಲ ನಾವು ಬರ ಆದ್ರೂ ಮಾಡ್ಯಾರ ನನ್ನ ನಿನ್ನ ದೂರ, ಕನಸ ಕಟ್ಟಿ ನಿನ್ನ ಸಾವಿರಾರ ಒಳದ ಆತಾಗೆಲ್ಲ ನೂರ, ಮರೆಯೋದಿಲ್ಲ ಇರುತ್ತಲ್ಲ ಉಸಿರ. ಮಲ್ನಾಡಡಿಕೆ ಮೈಸೂರು ಬೆಳೆದಲ್ಲಿ ಬೆರೆತರೆ ಕೆಂಪು, ಪೊರ ನೀವು ಪೊರೆ ನಾನು ಕುಡಿದರೆ ತಂಪು. ಹಾಡ ಇವಣ ಹಾಡ ಚಲವಿನ ಚಿತ್ತಾರ ಚಲವಿನ ನಾಲ್ಕು ಇನ್ನೊಂದು ಹೋಗಿಲ್ಲ, ಹೋಗಿ ಇನ್ನೊಂದು ಜಾಡಸ್ಲೆ ಜಾಡಸ್ ಅಲ್ಲ. ಜಾಡಸ್. ನೀವಿಬ್ರು ಏನು ಇಬ್ರು ಶೇಂಗಾ ಹರಿಯಾಕ್ ಬಂದಿರಿ ಇಲ್ಲಿ? ಸಿಂಗಾರ ಅವ ಒಬ್ಬನ ಎಬಸಕತ್ತ, ನೀವ್ ಯಾವಾಗ ಎಬಸವ್ರು? ಈ ಎಬಸ್ ಮಂದಿ ಬೇಕತ್ತಾರ, ನಾವ್ ಎಬ್ಸಿರ ಅವ್ರ ಬರ್ತಾರ ಇಲ್ಲಿ. ಅದ ಒಂದ್ 12ಕ್ಕೆ ಚಾಲು ಮಾಡ್ಯಾರ ಬೈಯಾಕ. ಈಗ 5:30 ಆಗೈತಿ, ನಾ ಬಿಡು ಮಗಳಲ್ಲ ಬಿಟ್ರ ನೀ ಎಲ್ಲೇ ತಕತೈ ಚಾಲು ಮಾತಾತ ನಿಂದ ಹಂಗ ಶುರು ಅದ. ಏನೈತಿ ಯಾರಿಗ ಗೊತ್ತಂತೀನಿ. ನೀ ಕೆಬ್ಬನ ಹಿಡ್ಕೋ ಯಾವ್ದಕ್ಕ ಕೆಬ್ಬನ ಗಟ್ಟ ಹಿಡ್ಕೋದನ ಕೆಬ್ಬನ ಹೊಂದಲ್ಲದ ತೋ ಕಡೆ ಐತ್ ನೋಡಲ್ಲಿ, ಬೇಕು ಅಲ್ಲೈತ್ ನೋಡಿ ಸ್ಟೀಲ್ ಹಿಡ್ಕೋದ ಕೊಡೋಣ. ತಾಮ್ರದ ನನಗೆ ಯಾಕೋ ನಿನ್ ಮ್ಯಾಗ ಡೌಟ್ ಬರಾಕತ್ತಿ. ನನಗೇನ್ ಡೌಟ್ ಇಲ್ಲ. ಇನ್ನೊಂದ್ ನಾ ಜಾಡಿಸ್ತೀನಿ ಕೇಳ ಮಾಸ್ತರ. ಬಾದಾಮಿ ಹುಡುಗಿ ಸಂದಾಗ ಸಿರಿ ವಿಶಾಲ, ಬಾದಾಮಿ ಹುಡುಗಿ ಸಂಧ್ಯಾಗ ಸಿರಿ ಅಭಿಚಾಳ, ಹುಡುಗನ ಕೈ ಮಾಡಿದಾಳ, ಬಾದಾಮಿ ಹುಡುಗಿ ಸಂಧ್ಯಾಗ ಸಿರಿ ಅಭಿಚಾಳ, ತಿರುವಂದ ಹುಡುಗನ ನೋಡಿ ಕೈ ಮಾಡಿ ಕರಿತಾಳ, ಬಾದಾಮಿ ಹುಡುಗಿ ಸಂಧ್ಯಾಗ ನೋಡಿ ಅಭಿಚಾಳ,
ಮ್ಯಾಗ ಸೀರೆ ಅಭಿಚಾಳ ತಿರುಂದ ಹುಡುಗನ ನೋಡಿ ಕೈ ಮಾಡಿ ಕರಿತಾಳ ಹಿಡ್ಕೋ ಮಾವ ನಿನ್ನ ಹೋರಿ ಅನ್ನುತ್ತಾಳ ಸಿಕ್ಕಂಗ ಸಿಂಧಿ ಸರ ಕುಡಿದು ಮಜಾ ಮಾಡಿ ಲೂಸ್ ಮಾಡಿಬಿಟ್ರಲ್ಲ ನಮ್ಮ ಗೌಡ್ರನ್ನ. ಅವ ಸೈಲ್ ಬೀಳಿಲ್ಲ ಅಂದ್ರ ನೀ ಹೆಂಗ್ ಕಲೆಕ್ಷನ್ ಮಾಡಿದೆ ನನ್ನ ರಾಣಿ? ಅಲ್ಲಲ್ಲೇ ಬ್ಯಾಟ್ರಿಗೆ ಓಟ್ ಹಾಕ್ರಿ ಅಂತ ಕಳ್ಸಿದ್ರ ನೀವು ಅವನವನ್ನ ಬ್ಯಾಟ್ರಿ ಹಿಡಿಸೋದ್ ಬಿಟ್ಟು ನಮ್ಮ ಗೌಡ್ರನ್ನ ಹಳ್ಳ ಪಳ್ಳ ಹೋಗಿ ಮಾಡ್ಕೊಂಡ್ಬಿಟ್ರಲ್ಲ. ಅಲ್ಲ ಬಿದ್ದು ಗಾಡಿ ಬಿದ್ದ ಹೋತು ನಿನ್ನ ಕೊರಳಿ ಗುದ್ದಿ ಅವಾಗ ನನ್ನ ರಾಣಿ. ಹೌದ್ರಂಗ ಅದ್ರ ಸಂಬಂಧ ನನಗೆ ಒಟ್ಟ ನಿದ್ದಿನೇ ಇಲ್ಲ. ನಿದ್ದಿಲ್ಲ ಅಂತ ನನಗ ಒಂದು ಸರ ಸದ್ದಿಲ್ದಂಗ ಹೇಳಿದ್ದೆ ಅಂದ್ರ ಸದ್ದಿಲ್ಲಾರ್ದಂಗ ಬಂದು ಕಟ್ತಿದ್ದೆ ನಾ ನಿನ್ನ ಕೊಳ್ಳಾಗತ್ತ. ಹೌದು, ಅದಕ್ಕೆ ರಂಗಪಟ್ಟಿ ಮಗ್ಲ ಕುಂತ್ಬಿಟ್ಟಿ ಕುರ್ಚಿ ಹಾಕೊಂಡ ಅಲ್ಲಿ. ಒಂದ್ ಸಲ ನನ್ನ ಕೊರಳಿಗೆ ನೆರಳಿಲ್ಲ ಅಂತ ಹೇಳಿದ್ದೆ ಅಂದ್ರ ತಾಳಿಗೆ ತಕರಾರಿಲ್ಲ ಅಂತ ಹೇಳಿದ್ದೆ ಅಂದ್ರ ಹತ್ತೇಳಿ ಮುತ್ತಿನ ಸರ ಮಾಡಿ ಹತ್ಯಗ ಕಟ್ಟೇ ಬಿಡ್ತಿದ್ನೆ ನನ್ನ ರಾಣಿ. ಆದ್ರೂ ಭಾಳ ಗಟ್ಟಿ ಅದೀನಿ ನೋಡ್ಲಿನಿ. ನಿಂದು ಲವ್ ಫೇಲಿಯರ್ ಆದ್ರೂ ಇಷ್ಟು ಗಟ್ಟಿ ಅದಿ ಅಂದ್ರೆ ನನಗೆ ಗೊತ್ತಿದ್ದಿದ್ದಿಲ್ಲ. ಬಿಡೋದಿಲ್ಲ, ಬರ್ತೀನಿ. ಮತ್ತ ಬಿಡಂಗಿಲ್ಲ. ಲೇ ನೀ ನನಗೆ ತಾಳಿ ಕಟ್ತೀನಿ, ನನ್ನ ತಾಳಿ ಕಟ್ತೀನಿ ಅಂದ್ರೆ ನಾ ಯಾರಿಗೆ ಗಂಡ ಅಂತನ್ಲಿ? ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಸರಿಯಾದ ಯಾರು ಉತ್ತರ ಕೊಡ್ತೀರಿ ಅವ್ರ ಹೆಂಡತಿನ ಅಕ್ಕಿನಿ. ಒಂದ್ಯಾಕ 10 ಕೇಳ. ಎದ್ರ ಪಕ್ಕಿನೂ ಅಲ್ಲ, ಒಟ್ಟು ಗುತ್ತಿಗಿನ ತಗೊಂಡು ಇವತ್ತು ತಗೊಂಡಾಗ್ಬಿಟ್ಟಿವೆ. ಕೇಳ ಹಂಗಂದ್ರ ಕೇಳ ಕೇಳ ನನ್ನ ರಾಣಿ. ಹಗಲು ಬೆಳಗುವುದು ಸೂರ್ಯನಲ್ಲ, ಇರುಳು ನನ್ನನ್ನು ಬಳಸುವುದಿಲ್ಲ. ಇನ್ನು ಇರಳಾಗಿ ಬಂದರೆ ನಾನು ಸಿಹಿಯಾದ ಬೆಲ್ಲ. ಇದೇನು? ಅದು ಕಡ್ಡಿ ಅಲ್ಲ, ನಾವು ಉದನ್ ಕಡ್ಡಿ ಕಡ್ಡಿ ಅಲ್ಲೇ ಬಣ್ಣದ ಮಿತಡ್ಡಿಲೇ ಹಾಡ್ಯ. ಇಲ್ಲ, ಹರಿತ ನಮ್ಮಪ್ಪ ನಿಮ್ ಚಡ್ಡಿ. ಅಲ್ಲ, ಇದು ಸೋತ್ರೆ ಹೌದಿಲ್ಲ? ನಾ ಸೋತಿಲ್ಪ. ಇದು ರುದ್ರ ವಿದ್ಯುತ್. ಎಲ್ಲ ಇವನವನ ತಗ್ಸಿಲ್ಲ ನಮ್ಗ ಕರೆಂಟ್ ರಾಜ. ವಾರಂಟ್ ಯಾವಾಗಲೇ ಆಕಿಗೆ ಆತ 5:30 ಆತ್ ಹೊಯ್ಕೊಳ್ಳೋದ ಹೊಯ್ಕೊಳದಿಲ್ಲ, ಹಾರಾಡದ. ಎಲ್ಲಿ ಹಾರಾಡ್ತಿದ್ವಿ? ಎಲ್ಲಾರು ಎದ್ದೋಗಿದ ಮ್ಯಾಗ ಹಾರಾಡ್ದ. ಇನ್ನೊಂದು ಕೇಳ ಹಂಗಂದ್ರ ಹೇಳ್ತೀನಿ ಕೇಳ್ರಿ. ಹಂಗಂದ್ರ ದೋಸ್ತ ಮಾಮ ಹೇಳ ನನ್ನ ರಾಣಿ. ಯಾವಾಗ ಎತ್ತರ ಆಗತ್ತೆ, ಯಾವಾಗ ಮಕ್ಕೋತ್ ನೇತೀನಿ ಅಂದ. ನಾನು ಇನ್ನಂಗ ಹೋಗಿ ಮಕ್ಕೊಂಡಿರ್ತಾವ ಮಾತಾಡ. ಹೌದಪ್ಪ ಯಪ್ಪ, ಇಟ್ಟೊತ್ತನ ಅಲ್ಲೇ ಉಳ್ಳಾಡಿ ನೀನು. ನಾ ಎಲ್ಲಿ ಉಳ್ಳಾಡಿ ಮಾತಾಡ. ಹೇಳ್ತೀನಿ ಕೇಳ. ಹಂಗಂದ್ರ ಬಿಸಿಲು ಗಾಳಿಗೂ ನಾನೇ ನಂಟು, ಕೋಲಿನ ಸಹಾಯ ನನಗುಂಟು, ಗುಂಡಿ ಒತ್ತಿದರೆ ತೆರೆಯುವುದು ಏನಿದು? ಅದು ತಲೆ ಅಲ್ಲಲೇ ಹುಚ್ಚಡಿಸಿಕೆ ಮೊಲದ ಬಲೆ. ಮಲದ ಬಲೆ, ಹೆಗ್ಣದ ಬಲಿ ಅದಲ್ಲ. ಮೌನ ಬಲಿ. ನಮ್ಮ ಮೌಗ ಯಾಕೆ ನೆಕ್ಕಕ್ಕೆ ಹೋಗ್ಯಪ್ಪ? ಮೊದಲು ಇಲ್ಲಿ ತಗೋ. ನಮ್ಮ ಮೌಗ ಅಂತ ನಮ್ಮ ಮೌ ಬಂದ್ರೆ ಮತ್ತೆ ನಿನ್ನ ಪಟ್ಟು ಸೀದಾಗತ್ತೆ ಇಲ್ಲಿ. ಆಗಿತ್ತು ನೋಡೇ ಬಿಡಣ. ನನ್ನ ತಡ್ಕೊಳಕ್ ಆಗೋಲ್ದಿಲ್ಲ, ನಮ್ಮ ಮೌ ಬಂದ್ರೆ ತಡ್ಕೊಂತೀಯ ನೀ. ಹಂಗಂದ್ರ ಇಬ್ರು ಸೋತ್ರೆ ಹೌದಿಲ್ಲ? ನಾ ಏನ್ ಸೋತಿಲ್ಪ. ಹಂಗಂದ್ರೆ ಹೇಳು, ಪ್ರಶ್ನೆ ಹೇಳು, ಉತ್ತರ ಹೇಳು. ಬ್ಯಾಡ್ತೋ, ಮುಗ್ದಿಂದ ಹೇಳ್ತೀವಿ. ಈಗ ಇದನ್ನ ಹೇಳ. ಸೋತಿಲ್ಲ, ಒಣ ತಿಂಡಿನ ಭಾಳ ಆಗೈತ್ರಿ ಒಂದು. ಸೋತ್ ಯಾವ್ದಿಲ್ಲ? ಸೋತಿಲ್ತೋ, ನಾವು ಸೋಲಲ್ಲ. ಮುಂಜಾನೆ ಮಟ್ಟ ಆದ್ರೆ ಸೋಲಲ್ಲ. ಈಗ 2 ಪ್ರಶ್ನೆಗೆ ಉತ್ತರ ಕೊಡಲ್ಲ, ಮತ್ತೆ ಸೋಲಿಲ್ಲ. ಬಿಟ್ಟು ತಳಗೋಕಿ, ಅದಕ್ಕೆ ಬ್ಯಾಡ ಅಂತ ಬಿಟ್ಟಿವ ನನ್ನ ರಾಣಿ. ಬಿಟ್ಟು ನಾವು ನೀನು ಕರೆಂಕರ್ನ ತಿಂಡಿ ಪಿಗರ್ ಆಗಿದ್ರೆ ಅದ್ರ ಉತ್ತರ ಏನಂತ ಹೇಳು. ಬ್ಯಾಡ ಅಂತದೆಲ್ಲ ಬ್ಯಾಡ್ತೋ, ಮುಂಜಾನೆ ಹೇಳ್ತೀವಿ. ಇಂಥ ಫೋಕಸ್ ಮಾತೇನೋ ಗೊತ್ತಿಲ್ಲ ನೋಡಿ ಅವ್ರಿಗೆ. ನಾ ಹೇಳ್ತೇನೆ ಕೇಳು. ಇದ್ರ ಉತ್ತರ ಛತ್ರಿ ಅಂದ್ರ ಹಿಡಿಸೇ ಬಿಟ್ಟಲ್ಲಿ ರಾಣಿ. ಹಿಡ್ಕೊ ನಿನ್ನ ಜಡಿ. ಅಯ್ಯಯ್ಯಪ್ಪ, ಮೊದಲು ಬಿಡ್ರಿ ನನಗೆ ದಾರಿ. ಗೋಪುರನ ಕಟ್ಟಕೊಟ್ಟು
ಯವ್ವ ಸಾಯ್ತೀನಿ ಸಾಯ್ತೀನಿ ಯವ್ವ ನೀರು ನೀರು ಎಲ್ಲಿ ತರಬಿ ಬಂದಿಯಪ್ಪ ನೀನು ಕಾರು? ಆಗೈತಿ ನನ್ನ ಬಾಳೆ ಸಾರು ಬೇಳಿ ಸಾರು ಇಲ್ಲೊಂದ್ ತಟ್ರೆಗ ಎಳಿತಿತ್ವ ನಿಮ್ಮಪ್ಪನ ತೇರು. ಯಾಕೆಪ್ಪ ಏನಾತು? ಏನು ಹೇಳಿ ನಮ್ಮವ್ವ ಸಿದ್ದರಾಮ ಮಂತ್ರಿ ಆಗ್ಯಾನಂತ ಹೇಳಿ ಅವರ ಪಾರ್ಟಿ ಜನ ಪಟಾಕ್ಷಿ ಹಾರಿಸುತ್ತ ಬಂದ್ರ ನನ್ನ ನೋಡಿ ಅಯ್ಯಪ್ಪ ಗೌಡ್ ಕುಲಾಯಿ ಬಂತಂತ ಹೇಳಿ ಕಚ ಪಚ ಕಾಲಾಗ ಹಾಕಿ ತುಳಿದ್ರ ಯವ್ವ ಆ ಸಂಕಕ್ಕ ನನ್ನ ಚಪ್ಪಲ್ ನಾನು ಸಿಗಲಾರ್ದಕ್ಕ ಸಿಕ್ಕವರ ಚಪ್ಪಲ್ ಹಾಕೊಂಡು ಬಂದಿನ್ನು. ಹೆಂಗ್ಸೂರ್ ಚಪ್ಪಲ್ ಇವ ಹೆಂಗ್ಸೂರ್ ಚಪ್ಪಲ್ಲು ನೀನವನ. ಯಪ್ಪ ನನಗ ಗಂಡು ಬೇಕು ಯಪ್ಪ, ಗಂಡು ಬೇಕು. ಹಾ ನಿನಗೆ ಗಂಡ ಬೇಕಾ ಯವ್ವ? ಅವ ಯಾವ ನಿನ್ನ ಕೈ ಹಿಡಿಯುವ ಪುಂಡ? ಇವನೇ ನೋಡು ಬಹುದೂರ ಬಂಟ. ಒದ್ದು ಮುರಿತೀನಿ ಮಗನ ನಿನ್ನ ಸೊಂಟ. ಸರ ಸೌಂಡ್ ಕಮ್ಮಿ ಇಟ್ಕೋ ನಿನ್ನ ಕಂಠ. ನನ್ನ ಹಳೆ ಆಗಬೇಕು ಈ ಬಹದ್ದೂರ ಬಂಟನೆ ರಂಗ. ವಾ ನೀನವನ ನೀ ಗೆದ್ದೆ, ನಾ ಹೆಂಗ್ ಮಾಡು ಯಪ್ಪ? ಅಳಬಾಳಿಯಪ್ಪ ಅಳಬೇಡ, ಹೆಂಗ್ಸೂರ್ ಹಂಗೆ ಯಾಕೆ ಅಳ್ತೀಲಿ? ಮತ್ ಬಾರ್ಗೆ ಹೋಗಿ ಕುಂತಿ ಉಂಡ್ಯಾರ ಮಾಡ್ನ್ಯಾಗ ಕಮ್ತ ಮಾಡಾಕಿಲ್ದಂಗ ಆದಿತ್ತು. ನೀನ ಗೆದ್ಲಿಯಪ್ಪ, ನೀನ ಅವಳ ಗಂಡ. ನನಗೆ ಸಾಕು ಊಟ ಮಾಡಿದ್ದ, ನನಗೆ ಸಾಕು ನೀ ಊಟ ಮಾಡಿನ ಆ ತಾಟ್ನ್ಯಾಗ. ಎಂತ ಪುಣ್ಯವಂತನಪ್ಪ ನಾನು ಇವನಿಗೆ ಕೆಲಸ ಕೊಡಿಸಿದ್ದಕ್ಕೂ ಇದು ಒಂದು ಉಪಕಾರ ತೀರಿಸ್ದಂಗ ಆಯ್ತು ನೋಡು. ಇಲ್ವೇ ಅಷ್ಟು ಒಮ್ಮೆಗೆ ಮಾತನಾಡಬಾರ್ದು. ಆ ರಂಗ ಯಾರು ಅಂತ ನಿನಗೇನು ಗೊತ್ತು? ನಾಳೆ ಶ್ರೀ ಬಂಡಿ ಬಸವೇಶ್ವರ ಜಾತ್ರೆಯಾಗ 51 ಜೋಡಿ ಸಾಮೂಹಿಕ ಲಗ್ನದವು. ಅದ್ರಾಗ ನಿಮ್ಮ ಲಗ್ನ ಮಾಡಿಬಿಡ್ತೀನಿ ನಡಲೆ. ನೀನು ಹೆಣ ಎತ್ಲಿ, ಮಗಳು ಇರೋಕೆ ಒಬ್ಬೇಕೆ ಅದಾಳ, ಆಕಿನ ಸಾಮೂಹಿಕದ ಲಗ್ನ ಮಾಡ್ತೀಯ? ಅಲ್ಲ ಇರೋ ಬರ ಆಸ್ತಿಯಲ್ಲಿ ನಿನ್ನ ಹಳೆ ಡೌಗಸ್ತೇನೆ ಅದನ್ನೆಲ್ಲ. ಏನ್ ಮಾಡ್ಬೇಕು ಮತ್ ಮಾಡಿ ಕೈ ಬಿಟ್ಬಿಡ. ಏನ ಮಾಡ್ತಿದಿ? ಒಂದು ಸತಿ ಬಡ್ದ 4 ಸತಿ ಸಾಯ್ತಾನ ನಮ್ಮಪ್ಪ. ಮಾಮ ಮತ್ತೆ ಮಾಡ್ತಿದಿ? ನಮ್ಮಪ್ಪ ಅಂದ್ರೆ ನಿನ್ನ ಕೊಟ್ಟು ಮದುವೆ ಮಾಡೋದು ಫಿಕ್ಸ್ ಮಾಡ್ಯಾನ. ನೀ ರೆಡಿ ಅದಿ ಹಂಗಂದ್ರ? ನಾ ರೆಡಿನ. ಮತ್ ನಮ್ಮ ಅವನ ನಮ್ಮ ಅಪ್ಪನ ಕರೆಸಲ ಇಲ್ಲೇ ಬರ್ಬೇಕು ಬರ್ಬೇಕು. ತಡಿಯೋ ಮಾಸ್ತರ, ಬರ್ಬೇಕು ಗಜಮ ಮುತ್ತೇರಿ ಯಾವಾಗ ಬಂದಿರಿ? ಈಗದನೇ ಬಂದೇವಿ. ಈಗ ಬಂದಿರಲ್ಲ? ಈಗ ಎತ್ತ ನಿಮ್ದು ಯಾವಾಗಾದ್ರೆ ಎದ್ದಿರ್ತೈತಿ. ಎಲ್ಲಿ ಎದ್ದಿರ್ಬೇಕು? ಎಲ್ಲಾರ್ದು ಪೆಟ್ರೋಲ್ ಡೀಸೆಲ್ ಆದ್ರೆ ನಿನ್ನ ಮಗ CNG ನಿಂದು ಅಲ್ಲೇ ತಂಡ್ಯಾಗ ಹೆಪ್ ಕಟ್ಟಿರ್ಬೇಕು. ಹೆಪ್ ಕಟ್ಟದ ಅಲ್ಲಿದ ಪಾಪ ನೀ ನಡಿ ಮುಂದಕ್ಕೆ, ನಾ ಬರ್ತೀನಿ ಅಂತ. ಬರ್ತೀಯವ? ಹ್ಞೂ ನಡಿ. ಹಗರಕ ಹೋಗು, ಹಗರಕ. ನಮ್ಮ ಅಪ್ಪ ನಡೆದ್ರೆ ಸೇಮ್ PT ವಿಷಯ ನಡೆದಂಗೆ ಆಕತ್ ನೋಡಿ. ಬಾ ಮಾಸ ಮತ್ತೆ ಯಾಕೆ ದಡ ಮಾಡ್ತಿ? ಹೊಡಿ ನಿದ್ರಾಗ ಒಂದು ಸಿರ ಉಪ್ಪಿಟ್ಟು. ಚಂದಂಗ ನಡು ಹಾದಾಗ
ರಾಜ ಹೇಳು ರಾಣಿ. ಎಷ್ಟು ಚಂದ ಪ್ಯಾಚ್ ಬಿಡ್ತಿಲ್ಲ. ಯಾಕ ಸರ್ಕಾರ ಸಾಲಾಗ ಏನ್ ಕೆಲಸ ಮಾಡ್ತಿದ್ದೇನ? ಇಲ್ಲ ಹಿಂಗಂತ ಮಗ ನೀನ ಕಲ್ಸಿದಲ್ಲ ಇಷ್ಟ ತನ ಹೇಳ್ತಾನೆ. ಆದ್ರೂ ಏನೇ ಇರ್ಲಿ ಇವತ್ತಿನಿಂದ ಕರ್ಗಿಸ್ಬೇಕು ಅನ್ನೋದಿತ್ತು, ಕೆಲಸ ಆಗ್ಲಿಲ್ಲ. ಒಟ್ಟ ಉಳ್ಳಾಡ ನಾವು ಅಲ್ಲವ, ಅಷ್ಟು ಸರಳ ಕರಗೋ ಅಂತದ ಅಲ್ಲಿದ. ಹೌದಪ್ಪ, ನಮ್ಮ ಅತ್ತಿ ನಮ್ಮ ಮಾವ ಬೇಸಾಗ ಸುಖದಿಂದ ಬೇಸಾರ ನಿನ್ನ, ಅದಕ್ಕೆ ನಮ್ಮ ಮನೆಗಿದ್ದಿ ಬಾ. ಹತ್ತೈತಿ ತಂಡಿ ಎಷ್ಟ ನಿನ್ನ ಬುಂಡಿ, ಎಷ್ಟರ ನಿನ್ನ ತಿಂಡಿ, ಓ ಇಡ್ತೇನೆ ಬಾಯಾಗ ಉಂಡಿ. ಹತ್ತೈತಿ ತಂಡಿ ಬಿಸರಿನ ಬುಂಡಿ, ಎಷ್ಟರ ನಿನ್ನ ತಿಂಡಿ, ಇಡ್ತೇನೆ ಬಾಯಾಗ ಉಂಡಿ. ಏನ್ಲೇ ನೀನು ಉಂಡಿದ ಕಪ್ಪಿ ನುಂಗೇತನದು? ಕಪ್ಪಿ ನಿಂಗಿಲ್ಲಿ ಬಾಯಿ ಹೆಬ್ಬ ಬಾಯಿ ತೆಗ್ದಂಗೆ ತರಿತಾನದನ ಬಾ. ಕೀರ್ತಿಯನ್ನು ಹೆಚ್ಚು ಮಾಡಿದ್ದಾರೆ. ಅವರಿಗೆ ಈ ಊರಿನ ಗ್ರಾಮಸ್ಥರಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಚಪ್ಪಾಳೆ ಮೂಲಕ ಎಲ್ಲರೂ ತಿಳಿಸಬೇಕು. ಸೋದರ ಮಾವ ಸೋದರ ಮಾವ ಸಾಕಿದ ನಾಯಿಗೆ ಸಮನವೆಂದು ಸವಾಲ ಹಾಕಿದ ಈ ನರೇಂದ್ರ ಚಂದ್ರೇಗೌಡನ ಕೋಟ್ಯಾಂತರ ರೂಪಾಯಿಯನ್ನು ಸೆಳೆದುಕೊಂಡು
ಶರಾಯಿ ಕುಡಿಸಿ ಸ್ಮಶಾನಕ್ಕೆ ನೂಕಬೇಕೆಂದರೆ ಸಾಕು ಮಗನಂತೆ ಕೆಣಕಿ ಎಗರಿ ನಿಲ್ಲುತ್ತಾನೆ ಆ ಕರಿಯ. ಆ ಕರಿಯನಿಗೆ ಹೇಗಾದರೂ ಗತಿಗೂಡಿಸಿ ಸ್ಮಶಾನಕ್ಕೆ ನೂಕಬೇಕೆಂದರೆ ಆ ದೀಪಳ ಬಾಳಿಗೆ ದೀಪ ಹಚ್ಚಲೇಬೇಕು. ಓ ಮರೆತೇ ಬಿಟ್ಟೆ, ಬೀದಿ ಬಿಕಾರಿಯಾಗಿ ಹೊರಟಿದ್ದ ಸಿದ್ದರಾಮ ಇಂದು ಮಂತ್ರಿಗಿರಿ ಪದವಿ ಹೊತ್ತು ನಾಳೆ ನಗರಕ್ಕೆ ಆಗಮಿಸುತ್ತಿದ್ದಾನಂತೆ. ಅವನಿಂದ ಸೋತ ಸೇಡಿಗಾಗಿ ಆ ಚಂದ್ರೇಗೌಡನಿಂದಲೇ ಅವನ ಕೊಲೆ ಮಾಡಿಸಲೇಬೇಕು. ಸಾಧ್ಯವಿಲ್ಲ ನರೇಂದ್ರ, ಸಾಧ್ಯವಿಲ್ಲ. ಅವನ ತಮ್ಮ ಜೀವಂತ ಇನ್ನು ಈ ಕಲಿಯುಗದ ಭೀಮ ಇರುವರೆಗೂ. ಅದು ನಿನ್ನಿಂದೇಕೆ, ನಿಮ್ಮ ಅಪ್ಪನಿಂದಲೂ ಸಾಧ್ಯವಿಲ್ಲ. ಯಾರ ಅಪ್ಪನಿಂದ ನಮ್ಮ ಮನೆ ಒಳಗಡೆ ಬಂದಿಲ್ಲ? ನಿಮ್ಮಂತ ನರದಮನನ್ನು ಒದ್ದೊಯ್ಯ ಎಳೆದೊಯ್ಯಲಿಕ್ಕೆ ನನಗೆ ಯಾರ ಅಪ್ಪಣೆಯೂ ಬೇಕಾಗಿಲ್ಲ. ನನ್ನ ಎಳೆದೊಯ್ಯಲಿಕ್ಕೆ ನೀನ್ಯಾರಲೇ? 22 ಕೇಸುಗಳನ್ನು ನಿನ್ನ ಕೈಯಾರೆ ಕೊಲೆ ಮಾಡಿ 6 ಸ್ತ್ರೀಯರನ್ನು ಅಪಹರಣ ಮಾಡಿದ ನಿನ್ನಂತ ಡಕಾಯಿತನನ್ನು ಹಿಡಿಯಲು ಬಂದ ನಾನು CBI ಅಧಿಕಾರಿ. ಸುಳ್ಳು, ನೀನ್ಯಾವ ಅಧಿಕಾರಿಯೂ ಅಲ್ಲ. ನಿನ್ನ ಸೇಡಿನ ಸಂತಾಪ ಆರಿಸಿಕೊಳ್ಳಲು ಬಂದ ನೀನೊಬ್ಬ ಕೊಲೆಗಾರ. ಚೆನ್ನಾಗಿ ಕಣ್ಣು ತುಂಬ ನೋಡ್ಲೇ ಬಡವ. ಹೆಸರಿಲ್ಲದ ನನ್ನನ್ನು ಬೊಗಳುತ್ತೀಯ? ಮಗನೇ, ಎತ್ತರದಿಂದ ಮಾತನಾಡು. ಇಲ್ಲ, ನನಗೊಂದು ಗೊತ್ತಿಲ್ಲ. ಗೊತ್ತಿಲ್ಲವೇನೋ ತುತ್ತಿನ ಮಗನೇ? ಇಲ್ಲಿದೆ ನೋಡು ಸಾಕ್ಷಿ. ನಿನ್ನ ಪ್ರಾಣಕ್ಕೆ ಕಾದಿರಿಸಬೇಕಾದರೆ ನಿನ್ನ ಗೌಡ ನನ್ನಂತ ಮೈಯಲ್ಲಿ ಬೆಂಕಿ ಬರೆ ಎಳೆದು ರಕ್ತ ಬರಿಸಿದ್ದಾನೆ. ಆ ಸುಟ್ಟ ಗಾಯಕ್ಕಾಗಿ ನಿನ್ನನ್ನು ಕಾದಿರಿಸಲೇಬೇಕಾಗಿದೆ. ಎಸ್ ಸರ್. ಇನ್ಸ್ಪೆಕ್ಟರ್, ಅರೆಸ್ಟ್ ಮಾಡಿ ಇವನನ್ನು. ಎಸ್ ಸರ್. ನೀನು ಮುಚ್ಚಲೇ ಬಾಯಿ. ನಾನು ಬರೀ ರಂಗನಲ್ಲ, ಪೊಲೀಸ್ ಸಬ್
ಸಬ್ ಇನ್ಸ್ಪೆಕ್ಟರ್ ರಂಗ ಆ ಯಶವಂತನು ಕೊಲೆ ಮಾಡಿದ್ದು ಅಂದು ಇಡುವೆ ಕ್ಯಾಸೆಟ್ ನಾನೇ ಮಾಡಿದ್ದು. ಇದು ನಿನ್ನ ಮೋಸತನ. ಇದು ಮೋಸತನ ಅಲ್ಲ, ನಿಮ್ಮಂತ ಕೊಲೆಗಾರರಿಗೆ ಕುತ್ತಿಗೆಗೆ ಹಾಕಿದ ಯಮಪಾಶ್ಯ. ಆವತ್ತೇ ನಿನ್ನನ್ನು ಒದ್ದು ಒಯ್ಯುತ್ತಿದ್ದೆ, ಆದರೆ ನಿಮ್ಮ ಚರಿತ್ರೆ ತಿಳಿಯಲು ಸಲುವಾಗಿ ಬಚ್ಚೆಟ್ಟು ನಡೆದೆ. ನಿಮ್ಮನ್ನೀಗಲೇ ಸ್ಮಶಾನಕ್ಕೆ ಕಳಿಸಿ ಬಿಡುತ್ತೇನೆ. ಮಶಾನಕ್ಕೆ ಸೇರಬೇಕಾದ್ರು ಅವರೆಲ್ಲ ನೀನು. ಸರೋಜ, ನೀನು? ಹೌದು, ನಾನೇ. ಅವತ್ತು ಅಶೋಕರು ಕೊಲೆ ಮಾಡುವಾಗ ನರ್ತಕಿಗೆ ಡ್ಯಾನ್ಸ್ ಮಾಡಲು ಬಂದಳು ಬೇರೆ ಯಾರಲ್ಲ, ನಾನೇ. ಹಾಗಾದರೆ ಇಲ್ಲಿವರೆಗೂ ನೀನು ಮಾಡಿದ್ದು ಬರೀ ನಾಟಕ ಅಷ್ಟೇ. ನಿನ್ನಲ್ಲಿರುವ ಮೋಸ ವಂಚನೆಯನ್ನು ಎಲ್ಲವೂ ನಿನ್ನ ಬಾಯಿಂದ ಹೊರ ಹಾಕಬೇಕಂತ ಅಲ್ಲಿಂದ ಇಲ್ಲಿವರೆಗೂ ನಾನು ಆಡಿಕೊಂಡು ಬೈದು ಬರೀ ನಾಟಕವಷ್ಟೇ. ಹೀಗೆ ಹೇಳೋ ಬೇಬರ್ಸಿ ನನ್ನ ಮಗನೇ, ನಿನ್ನ ಮನೆ ಬಾಗಿಲವರೆಗೂ ಬೈದೆ ಮಗಳು ಆದಷ್ಟು ಬೇಗನೆ. ಅತ್ತಿಗೆ ಅತ್ತಿಗೆ. ಹೌದಪ್ಪ, ನಿನ್ನ ಬಾಯಿಂದ ಸಂಪೂರ್ಣವಾಗಿ ನನ್ನ ಅತ್ತಿಗೆ ಅಂತ ಕೂಗಿ ಕರೆದಿಲ್ಲ, ನನಗೆ ಅಷ್ಟೇ ಸಾಕು. ಆದರೆ ನಾನು ಇಲ್ಲಿವರೆಗೂ ಮಾಡಿದ್ದು ಯಾವುದು ಮೋಸ ವಂಚನೆ ಮಾಡಿಲ್ಲ. ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಸಿದ್ದರಾಮಯ್ಯನ ಸತಿ ಸಾಧ್ಯವಪ್ಪ. ನಾನು ಸುಳಿಯಲ್ಲಪ್ಪ, ನಾನು ಸುಳಿಯಲ್ಲ. ನಾನು ಮಾಡಿದ್ದು ತಪ್ಪಾಯ್ತು, ನನ್ನ ಸೇಡು ತೀರಿತಪ್ಪ, ನನ್ನ ಸೇಡು ತೀರಿತು. ಅತ್ತಿಗೆ, ಈ ಮಂತ್ರಿಯಾದ ಸ್ವತಂತ್ರ ಇರಬಾರದೆಂದು ಸತ್ಯಯೇ? ಇನ್ಸ್ಪೆಕ್ಟರ್, ಈ ಶವ ಪೋಸ್ಟ್ ಮಾರ್ಟಮ್ ಮಾಡಿ ಮುಂದಿನ ಕೆಲಸ ಏರ್ಪಾಡು ಮಾಡು. ನಾನು ಆ ಚಂದ್ರೇಗೌಡನ ಸಮಾಚಾರವನ್ನು ತೆಗೆದುಕೊಳ್ಳುತ್ತೇನೆ. ಸಾಧನೆಯ ಹಾದಿಯಲ್ಲಿ ಮುನ್ನಡೆಯುತ್ತಿರುವ ಈ ಚಂದ್ರೇಗೌಡನ ಚಾಣಾಕ್ಷತನಕ್ಕೆ ಚಕ್ರವನ್ನೆಸಗಿದನಲ್ಲ ಸಿದ್ದರಾಮ. ಲೇ ಸಿದ್ದರಾಮ, ಸದ್ದಿಲ್ಲದ ರೈತರ ಬೆಂಬಲದಿಂದ ಅಧಿಕಾರ ಗದ್ದುಗೆ ಏರಿದ ನಿನ್ನ ಮಂತ್ರಿಗಿರಿ ಕಂತ್ರಿ ನಾಯಿ ತರ ಆಡಿಸದೆ ಬಿಡಲಾರೆ.
ನನ್ನ ನರೇಂದ್ರ ಸತ್ತ ಸಂತಾಪ ಆರಬೇಕಾದರೆ ನನಗೆಂತ ಪಾಪ ಬಂದರೂ ಸರಿ, ನಿನ್ನ ಸತಿ ಸೀತಾಳನ್ನು ಸಾಯಿಸಿದಂತೆ ನಿನ್ನ ಸೊಸೆ ದೀಪಾಳನ್ನು ಸಾಯಿಸದೆ ಬಿಡಲಾರೆ. ಹಠ ತೊಟ್ಟ ಘಟ ಸರ್ಪ ಎಡೆ ಎತ್ತಿ ನಿಂತಿದ್ದಂದರೆ ಜಟಾಧರಿ ಶಿವ ಬಂದರು ಬಿಡಲಾರೆ. ಕಾರ್ಬಾರಿ ಕಾರ್ಬಾರಿ ಹೇಳ್ರಿ ಅಪ್ಪ, ಮಾಡಿ ತೋರಿಸ್ತೀನಿ ಮುಂದಿನ ಕೆಲಸ. ಬರೀ ಮಾತಿನ ಮನೆ ಕಟ್ಟಿ ಕತೆ ಹೇಳೋದಲ್ಲ ಈ ಕೆಲಸ. ಮಂತ್ರಿಯ ತಮ್ಮನೇ ನರೇಂದ್ರನ ಕೊಲೆ ಮಾಡಿದ್ದು ಅಂತ ಈ ರಾಜ್ಯಾದ್ಯಂತ ಚಳವಳಿ ಮುಂದುವರಿಸು. ನಮ್ಮ ಆಸೆ ಈಡೇರಿ ಅವನ ಮಂತ್ರಿ ಪದವಿಯಿಂದ ಇಳಿಯುವವರೆಗೂ ಈ ಹೋರಾಟ ಹೀಗೆ ಮುಂದುವರಿಯಲಿ. ಈಗಾಗಲೇ ಹೆಡ್ ಬಾಸ್ ಕೊತ್ವಾಲ್ಗೆ ತಿಳಿಸಿ ಚಳವಳಿ ನಡೆಸಿದ್ದೀನ್ರಿ ಅಪ್ಪ. ಇನ್ನು ಸ್ವಲ್ಪ ಹೊತ್ತಿಗೆ ಎಲ್ಲ ಕೆಲಸ ಮುಗಿತೈತ್ರಿ. ಅಷ್ಟೇ ಅಲ್ಲ, ಕಾಳು ಸಂತೆ, ಕಾಯಿ ಪಲ್ಲೆ, ಪೆಟ್ರೋಲು, ಡೀಸೆಲು ಎಲ್ಲಿಯೂ ಯಾವುದು ಸಪ್ಲೈ ಆಗದಂತೆ ನೋಡಿಕೋ. ಅಪ್ಪಿ ತಪ್ಪಿ ಯಾವುದಾದರೂ ಒಂದು ವಾಹನ ಎದುರಿಗೆ ಬಂದ್ರೆ ಸುಟ್ಟು ಹಾಕ್ಲಿಕ್ಕೆ ಹೇಳಿಬಿಡು. ಮಂತ್ರಿಯಾಗಿ ಸಿದ್ದರಾಮ ಊರಿಗೆ ಬಂದ್ರೆ ಗಾಡಿ ಸಮೇತ ಕಂದಕದಲ್ಲಿ ಬಿದ್ದು ಸಾಯುವಂತೆ ವ್ಯವಸ್ಥೆ ಮಾಡಿಬಿಡು. ನನ್ನ ಜೋಡಿಗೊಟ್ಟ ಕರಿಯನ್ನ ಕಳಿಸ್ತೀರಿ ಏನ್ರಿ? ಕರಿಯ ಹೋದ್ರೆ ಯಾರಿಲ್ಲಿ ನನ್ನ ಜೊತೆ? ಅದು ಬರಬ್ಬರಿನ ಐತಿ ಬಿಡ್ರಿ. ಕೈ ಮಾಡಿದವರಿಗೆ ಕತ್ತಿ ಎತ್ತಲಿಕ್ಕೆ ಕರಿಯ ನಿಮ್ಮ ಪಾಲಿಗೆ ಇರ್ಲಿ. ನಾ ಬರ್ತೇನ್ರಿ ಗೌಡ್ರ. ಗೌಡ್ರೇ, ಹೊತ್ತು ನೋಡಿ ಹೊಡ್ತಾ ಹಾಕ್ತೀನ್ರಿ ಅಂತ ಅವತ್ತು ಹೇಳಿದ್ಯಲ್ಲ, ಆ ಸಮಯ ಈಗ ಬಂದಿದೆ. ನಾಳೆ ಸಿದ್ದರಾಮ ಬರುವ ಸಮಯ ನೋಡಿ ನಮ್ಮೂರ ಸಣ್ಣದಾರ್ ಕ್ರಾಸ್ ಒಳ್ಳುವ ಸಮಯಕ್ಕೆ ಸರಿಯಾಗಿ ಟೈಮ್ ಬಾಂಬ್ ಫಿಕ್ಸ್ ಮಾಡಿಬಿಡು. ಆರಿಸಿ ಮೆರೆದಾಡಲಿಕ್ಕೆ ಬಂದ ಮಗ ಸಿದ್ದರಾಮ ಅದರಲ್ಲೇ ಬಿದ್ದು ಸಾಯಲಿ. ಅಂದಾಗ ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ಆಯ್ತು ಗೌರಿ, ಬಪ್ಪರಿ ಅಂತ ದುಪ್ಪ ಚಪ್ಪರಿಸಿ ಕೈ ಬಿಡಿ. ಕೆಲವ ಗಂಟೆಯಲ್ಲಿ ಅವನ ಮರಣ ಗಂಟೆ ಬಾರಿಸಿ ಬಿಡ್ತಾನೆ. ನಾದವಿಲ್ಲದ ಗಂಟೆ ನಿಮ್ಮ ಸೌಕಾರನ ಕಂಠಕ್ಕೆ ಸಿಲುಕಿಕೊಂಡಿರುವಾಗ ಅದು ನಿನ್ನಿಂದ ಸಾಧ್ಯವಿಲ್ಲ ಮರಿ. ನೀನ್ಯಾಕೆ ಬಂದಲೇ ಇಲ್ಲಿಗೆ? ಏನಲೇ ಸೆಂಟ್ರಲ್ ರೋಡ್ ತರ ಆಕ್ರೋಶಗೊಂಡು ಕೆಕ್ಕರಿಸಿ ನೋಡ್ತಿದ್ದೀಯಲ್ಲ, ಯಾಕೆ ಬಂದೆ ಇಲ್ಲಿಗೆ? ನಿನ್ನನ್ನೇ ನೋಡಲಿಕ್ಕೆ ಬಂದೆ. ಏನಂದಲೇ? ನಿನ್ನನ್ನೇ ನೋಡಲಿಕ್ಕೆ ಬಂದೆ ಅಂದೆ. ಏನಲೇ ನಾನಂದ್ರ ಏನಂತ ತಿಳ್ಕೊಂಡಿಲೇ ಭೀಮ್ಯಾ? ಮರ್ಯಾದೆಯಿಂದ ಕಲಿಯುಗದ ಭೀಮ ಅಂತ ಬಗಳು, ಇಲ್ಲದಿದ್ದರೆ ಹದ್ದು ಮಾರಿ ಮೀತನಾಡಿದ ನಿನ್ನ ನಾಲ್ಗೆನ್ನೇ ಕತ್ತರಿಸಿ ಹಾಕಿ ಬಿಡುತ್ತೇನೆ. ಲೇ ಭೀಮ್ಯ, ಈ ಮಾತನ್ನು ಯಾರಿಗೆ ಮಾತನಾಡುತ್ತೀಯ ಅಂತ ನೆನಪಿಸಿಕೊಂಡು ಮಾತನಾಡು ಮಗನ. ನನಗೆ ಚೆನ್ನಾಗಿ ಗೊತ್ತಿದೆ ಕರಿಯ. ಚಿತ್ತಗೊಟ್ಟು ಕೇಳು ನಿನ್ನ ಗೌಡನ ಚರಿತ್ರೆಯನ್ನು. ಬಡವರ ಬಡ್ಡಿ ತಿಂದು ಅವರ ಮನೆಯನ್ನೇ ಸ್ಮಶಾನ ಮಾಡಿದ ಇವನಪ್ಪ ಮನೆ ಮುರುಕ. ಆಪ್ತ ಸ್ನೇಹಿತರನ್ನೇ ಕತ್ತನ್ನೇ ಕತ್ತರಿಸಲು ಹೇಸದ ಕಟುಕ.
ನನ್ನ ಅತ್ತಿಗೆ ಶೀಲವನ್ನೇ ಹಾಳು ಮಾಡಿ ಸಮಾಜವನ್ನೇ ತಿದ್ದು ಬಂಡಕ್ಕೆ ಬೇಯಿಸಿದ ಬೇಕಾದ ನನ್ನ ಅತ್ತಿಗೆಯನ್ನೇ ಶೀಲ ಹಾಳು ಮಾಡಿದ ಬ್ರಹ್ಮ ರಾಕ್ಷಸ ಇವನು. ಮುಂದೆ ಮಾತೆತ್ತಿಸರೆ ಎತ್ತರಿಸಿ ಹೇಳುವ ನಿನ್ನ ಕತ್ತನ್ನು ನಮ್ಮೂರಾಗ ಚಿಬಾಗಲಿಗೆ ನೇತಾಕ್ತಿಲೇ ಗೌಡ. ಮರ್ಯಾದೆಯಿಂದ ನನ್ನ ಅತ್ತಿಗೆಯನ್ನು ಕೊಲೆ ಮಾಡಿದ್ದು ಯಾರಂತ ಹೇಳು, ಇಲ್ಲದಿದ್ದರೆ ನಿನ್ನನ್ನು ಒದ್ದು ಹಾಕಿ ಬಿಡುತ್ತೇನೆ. ಕರಿಯ ಎತ್ತಲೇ ನಿನ್ನ ಕತ್ತಿಯೇನು? ಗೌಡ್ರೇ ಏನಲೇ ಕರಿಯ, ಈತ ನನ್ನ ಮೈ ಮೇಲೇರಿ ಬಂದ್ರು ಸುಮ್ಮನೆ ನೋಡ್ತಾ ನಿಂತಿರಲೇ, ಎತ್ತಲೇ ನಿನ್ನ ಕತ್ತಿ. ಈಗಲೇ ನಿಮ್ಮಪ್ಪನ ಆದರೆ ಕಪ್ಪತ್ತ ಗುಡ್ಡದ ಹಾಗೆ ಇವನ ಎಳಬಿನ ಹಂದಿರ ಹಾಕಿ ಬಿಡ್ತೀನಿ. ಶಾಬಾಷ್ ಕರಿಯ ಶಾಬಾಷ್. ಒಂದನೇ ಅಂಕಿಲಿ ಕತ್ತರಿಸಿ ಹಾಕಲೇ ಇವನ ಕೈನ. ಹೌದು ಗೌಡ್ರೆ, ಹೌದು. ಈ ಕರಿಯನೇ ಬೇರೆ, ಈ ಕರೆ ಸ್ಟೈಲೇ ಬೇರೆ. ನಿಮ್ಮ ಒಂದರಿಂದ ಒಂದು ಅಂಕೆ ಮುಗಿದೊಳಗಾಗಿ ಅಂಕೆಗೊಂದು ಬೀಳುವುದು ಇವನ ಅಂಗಾಂಗ. ಶಾಬಾಷ್ ಕರಿಯ ಶಾಬಾಷ್. ಒಂದನೇ ಅಂಕಿಲಿ ಕತ್ತರಿಸಿ ಹಾಕಲೇ ಇವನ ಕೈನ. ಏ ಭೀಮ, ಈ ಕರಿಯ ತನ್ನ ಕತ್ತೆಯನ್ನು ಕೈ ಹಿಡಿದುಕೊಂಡರೆ ಒಂದ ಸಲ ತನ್ನ ಕತ್ತೆಯನ್ನು ಕೈಯಾಡಿಸಿಕೊಂಡು ಎಂತ ಸೂರ ಸರದಾರ ಬಂದರೂ ಅವರ ರಕ್ತ ಚೀಪದೆ ಬಿಡುವುದಿಲ್ಲ ಈ ಕರಿಯ. ನಾನು ಅಷ್ಟೇ. ಈ ಭೀಮ ಒಂದು ಸಲ ತನ್ನ ಬಾಹುಬಲವನ್ನು ಅಬ್ಬರಿಸಿ ಉಬ್ಬಿಸಿದರೆ ಸಾಕು, ನಿಮ್ಮಂತ ಕಬ್ಬಿದ ಕೋಣಗಳನ್ನು ಓಡಾಡಿಸಿ ಕಡಿಯದೇ ಬಿಡಲಾರೆ. ಈ ಕರಿಯನನ್ನು ಕಡಿತೇನಂತ ಬಡಬಡಿಸಿ ಬಾಂಧವರ ಬಿಡಾಡಿಗಳ ರುಂಡ್ರವೇ ತುಂಬಿರುವ ಈ ಚಂದ್ರಗೌಡರ ಬಿಡಾರದಲ್ಲಿ ಆ ಬಿಡಾರಕ್ಕೇನೆ ಬಾಣ ಹೂಡಿ ನಿಮ್ಮ ಪ್ರಾಣ ತೆಗೆಯಲು ಬಂದಿದ್ದೇನೆ ಯಮಧರ್ಮನಾಗಿ. ಏ ಆ ಮೃತ್ಯುಂಜಯನ ಕಟ್ಟಿ ಹಾಕಿರುವ ಈ ಘಟ ಸರ್ಪದ ಕಾವಲಿನಲ್ಲಿ ಯಾವ ಧರ್ಮನು ಬರಲಾರ ಈ ಸ್ಥಳಕ್ಕೆ. ನಿಮ್ಮಂತ ಅಗ್ನಿ ಪಂಜರವಿದ್ದರು ಅದನ್ನು ಭಗ್ನಗೊಳಿಸಿ ನಾಂದಿ ಹಾಡಲು ಬಂದಿರುವೆ ನಿಮ್ಮ ನಾಟಕಕ್ಕೆ. ಈ ನಾಟಕಕ್ಕೆ ನಮ್ಮ ಗೌಡ್ರು ಸೋದದಾರಿ ಆಗಿರುವಾಗ ನೀನಾವ ಪಡಪೋಸಿಲೆ ಬಚ್ಚ. ಏ ಕರಿಯ, ಹಲ್ಲಾಗ ನಾಲಿಗೆ ಇಟ್ಕೊಂಡು ಚೆನ್ನಾಗಿ ಬಗಳು, ಇಲ್ಲದಿದ್ದರೆ ಮಾತಿಗೆ ಬೆಳೆಸಿ ಬಗಳುವ ನಿನ್ನ ನಾಲಿಗೆಯನ್ನೇ ಕತ್ತರಿಸಿ ಹಾಕುತ್ತೀನಿ. ನಾನು ಯಾರಂತ ಮೊದಲು ಕೇಳು. ಬಾರ್ಲೇ ಕರಿಯ, ಮುಂದಕ್ಕೆ ಬಾ. ಸುಮ್ಮನೆ ನನ್ನನ್ನು ಒದ್ದು ಕೆರಳಿಸಬೇಡಲೇ ಬಾಡ.
ತೆರಳಿಯೇ ಕುಸ್ತಿ ಹಿಡಿತಿನ್ಲೇ ಈ ಕಣದಾಗ. ಏನಲೇ ಗೌಡ, ಮಾಡಬಾರದ ಹೇಸ್ಯ ಕಾರ್ಯವನ್ನು ಮಾಡಿಯಾ ನಗತಿಯಾ ಮಗನೇ? ಸಾಧ್ಯವಿಲ್ಲ. ಒಂದು ಸಲ ನನ್ನ ಪ್ರತಿಜ್ಞೆ ಮಾಡಿ ಮುಂದಡಿಯಿಟ್ಟರೆ ತೀರಿತು. ನನ್ನ ಹಠ ತೀರಬೇಕು ಒಂದು, ಇಲ್ಲ ನಿನ್ನ ಘಟ ಬೀಳಬೇಕು ಒಂದು. ಹಠಕ್ಕೆ ಬಿದ್ದು ಈ ಗೌಡನ ಕೈಯಿಂದ ಸಾಯಬೇಡ ಮರಿ. ನನ್ನ ರಾಜಕೀಯವನ್ನು ನೀ ತಿಳಿದಿಲ್ಲ. ಏ ಕರಿಯ ಗೌಡ್ರೇ, ಕಟ್ಟಿ ಹಾಕಲೇ ಈ ಮದಬೇರದ ಕೋಣನ. ಅಂದು ತಪ್ಪಿಸಿಕೊಂಡ ಹೋದ ಬೇಟೆ ಇದು ನನ್ನದು. ಇದನ್ನು ಕಟ್ಟಿ ಹಾಕಿ ನನ್ನ ಮನ ಬಂದಂತೆ ಆಟ ಆಡಿಬಿಡುತ್ತಾನೆ. ಹೇಡಿಯಾಗಿ ಮುಂದಕ್ಕೆ ಬಾರಲೇ ನೀನು. ಕಟ್ಟಿಸಿಕೊಂಡು ಸಾಯುವನಲ್ಲ ಈ ಭೀಮ. ಏ ಕರಿಯ, ಆ ಗೌಡ ಚೂರು ಬಿಟ್ಟಾಗ ಹೇಗೆ ಬಗಳುತ್ತಾ ಬಂದಿಯಲ್ಲೇ ನೀನು. ಇನ್ನೊಬ್ಬನ ಕೈ ಚೀಲವಾಗಿ ಬಿದ್ದಿರುವಿ. ನನ್ನದೊಂದು ಚಿಕ್ಕ ಮಾತಿಗೆ ಉತ್ತರ ಕೊಟ್ಟು ಬಾ ಗಂಡಸಾಗಿ ಮುಂದಕ್ಕೆ. ಅರ್ಥವಿಲ್ಲದ ಮಾತುಗಳನ್ನು ಹೇಳಿ ವ್ಯರ್ಥ ನನ್ನನ್ನು ಕೆರಳಿಸಬೇಡಲೇ ಭೀಮ. ಕರಿಯ ಎತ್ತಲೇ ನಿನ್ನ ಕತ್ತಿ. ಈ ಕರಿಯ ತನ್ನ ಕತ್ತೆಯನ್ನು ಕೈಗಿಡಿದುಕೊಂಡು ಸಪ್ತ ಸಾಗರಗಳೇ ರಕ್ತಕ್ಕಾಗಿ ಕಾತರಿಸಿವೆ. ನಕ್ಷತ್ರಗಳು ನಡಗಿ ಮೋಡದ ಮರಿ ಮಾಚಿವೆ. ಅಂದಾಗ ಹುಲ್ಲು ಮನಜನಾದ ನಿನ್ನ ಮರಣ ಮಶಣದ ಯಾತ್ರೆಗೆ ನೀನು ಇನ್ನು ಹಿಂದೆ ಒಂದು ಮುಚ್ಚಿದ್ದಾದರೆ, ಹೆಜ್ಜೆ ಮುಂದಿಟ್ಟಿದ್ದಾದರೆ ನಿನ್ನನ್ನೇ ಸೂಟ್ ಮಾಡಿಬಿಡುತ್ತೇನೆ. ಅದೇನಂತ ಚೆನ್ನಾಗಿ ಬಗಳು. ಅದೇನಂತ ಬಗಳು? ಈ ಚಂದ್ರೇಗೌಡ ಯಾರು? ನನಗೆ ಅನ್ನ ಹಾಕಿದ ದಣಿ. ಇದೇ ಮಾಡಿ ನೀವು ಚುಚ್ಚೆ ಕೆಲಸ. ಭೀಮ, ಹೌದು, ಈ ಊರ ಮುಂದಿನ ಜಾಗೆಯಲ್ಲಿ ಪ್ರಶಾಂತ್ ಲಾಡ್ ಕಟ್ಸಿದ್ದು ಯಾರ ಆಸ್ತಿ? ಯಾರದು? ನಿನ್ನದು. ಅಂದ್ರೆ ನಿಮ್ಮ ತಂದೆ, ನಿನ್ನ ತಂದೆಗೆ ಸಹಕಾರಿ ಸಾಲ ಕೊಡಿಸ್ತೀನಿ ಅಂತ ಹೇಳಿ ಅವನಿಂದ 18 ಎಕರೆ ಭೂಮಿಯನ್ನು ಕಬಳಿಸಿ ಆ ನಿನ್ನ ತಾಯಿಯನ್ನು ನೇಣು ಹಾಕಿದವನು ಇದೇ ನಿಮ್ಮ ಕೆಟ್ಟದನಿ ಚಂದ್ರೇಗೌಡ. ಭೀಮಣ್ಣ, ಭೀಮಣ್ಣ, ಇದೇನು ಹೇಳುತ್ತಿರುವಪ್ಪ ನೀನು? ಮುಪ್ಪಾದ ನನ್ನ ತಂದೆ ಬರಲಿಲ್ಲ ಅಂತ ಹೇಳಿ ನಿನ್ನ ತಂಗಿ ಇವನ ಮನೆಗೆ ಬಂದರೆ ಸತಿ ಸಾಧ್ಯಾದ ಶಿರೋಮಣಿಯ ನಿನ್ನ ತಂಗಿಯನ್ನು ಶೀಲ ಮಾಡಿ ಅವಳನ್ನು ಸಾಯಿ ಬೆಳೆದವನು ಇದೇ ನಿಮ್ಮ ಕೆಟ್ಟದನಿ ಚಂದ್ರೇಗೌಡ. ಗೌಡ,
ಚಂದ್ರೇಗೌಡ ಅನ್ನ ಹಾಕಿದ ಮನೆಗೆ ಕನ್ನ ಹಾಕಬಾರದೆಂದು ಸಣ್ಣವನಿದ್ದಾಗಲೇ ನಡೆದುಕೊಂಡು ಬಂದರೆ ನನ್ನ ತಂದೆ ತಂಗಿಯನ್ನು ಕೊಂದು ಬಿಟ್ಟಿಯ ಮಗನ? ಇಲ್ಲಪ್ಪ, ಇಲ್ಲ ಇಲ್ಲ, ಇನ್ನು ನೀನು ಜೀವಂತವಾಗಿ ಇರಲೇಬಾರದು. ನನ್ನಿಂದಲೇ ನಿನ್ನ ರಕ್ತ ಹರಿಯಬೇಕೆಂದು ವಿಧಿ ಬರೆದಿರುವಾಗ ಬರ್ಬರವಾಗಿ ನಿನ್ನ ಕೊಲ್ಲದೆ ಬಿಡಲಾರೆ ಗೌಡ. ಏ ಚಂದ್ರೇಗೌಡ, ಇಲ್ಲ ಕರಿಯ, ಇಲ್ಲ. ಇವನು ನಮ್ಮಲ್ಲಿ ಕದನ ಹಚ್ಚಲಿಕ್ಕೆ ಸುಳ್ಳು ಹೇಳ್ತಿದ್ದಾನೆ. ನಂಬಬೇಡ, ನಂಬಬೇಡ. ಸಾಧ್ಯವಿಲ್ಲ ಗೌಡ, ಸಾಧ್ಯವಿಲ್ಲ. ಸುಳ್ಳಾಗಿದ್ದರೆ ಈ ಫೋಟೋ ನೋಡಿಕೋ. ಹೌದು ಹೌದು, ಇವರು ನನ್ನ ತಂದೆ, ಇವಳು ನನ್ನ ತಂಗಿ. ಅಯ್ಯೋ ಪಾಪಿ, ಈ ರೀತಿ ನನ್ನ ಬಾಳಿನಲ್ಲಿ ವಿಷ ಬೆರೆಸಿಬಿಟ್ಟಿಯ. ನಿನ್ನ ಪುಟಿದೇಳುವ ರಕ್ತದಿಂದ ನನ್ನ ಆತ್ಮ ಶಾಂತಿ ಮಾಡಿಕೊಳ್ಳುತ್ತೇನಲೇ ಗೌಡ. ನಿಲ್ಲು. ಒಮ್ಮಿಗೆ ಕೊಂದರೆ ಈ ಭೇಟಿಯನ್ನು ನನ್ನ ಮನಸ್ಸಿಗೆ ಶಾಂತಿ ಇಲ್ಲ. ಇದನ್ನೆಲ್ಲ ಸಂಗ್ರಹ ಮಾಡುತ್ತಿರೋ ನೀನ್ಯಾನೊಂದು ತಿಳಿಸುವೆಯಾ? ನಿಮ್ಮಂತ ದೇಶ ದ್ರೋಹಿಗಳನ್ನು ಸೆರೆ ಹಿಡಿದು ಸತ್ಯ ಏನೆಂಬುದನ್ನು ಎತ್ತಿ ತೋರಿಸಿ ಗರತಿಯರ ಆತ್ಮಕ್ಕೆ ಶಾಂತಿ ಮಾಡಲು ಬಂದಿರುವ ನಾನು CBI ಅಧಿಕಾರಿ. ಇವನು ನಮ್ಮಲ್ಲಿ ಕದನ ಹಚ್ಚಲಿಕ್ಕೆ ಸುಳ್ಳು ಹೇಳುತ್ತಿದ್ದಾನ ಕರಿಯ. ನಂಬಬೇಡ, ನಂಬಬೇಡ. ಈ ಭಾವಚಿತ್ರವನ್ನು ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ ಮಿಸ್ಟರ್ ಚಂದ್ರೇಗೌಡ. ಆದರೆ ನಿನ್ನ ಹಣೆ ಬರವನ್ನು ಬದಲಾಯಿಸಲು ನಾನೇ ನಿನ್ನ ಗಾಡಿ ಡ್ರೈವರ್ ಆಗಿ ನಿನ್ನ ಕೇಸುಗಳನ್ನು ಸೆರೆ ಹಿಡಿದ ಇನ್ಸ್ಪೆಕ್ಟರ್. ರಂಗ, ನೀನು? ನಾನು ಬರೀ ರಂಗನಲ್ಲ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರಂಗ. ನಿನ್ನ ಕೇಸುಗಳನ್ನು ಸೆರೆ ಹಿಡಿದ ಇನ್ಸ್ಪೆಕ್ಟರ್ ರಂಗ. ಈಗಲೇ ನೀನು ಮಾಡಿದ ತಪ್ಪು ಒಪ್ಪಿಕೊಂಡು ನಿನ್ನ ಕಥೆಯನ್ನು ಮುಗಿಸುತ್ತೇನಲೇ ಗಂಡ. ಅಣ್ಣ, ಇಲ್ಲಿವರೆಗೂ ರಕ್ತ ಚೀಪಿದ ಈ ಪಾಪಿಗೆ ಮರಣವೇ ಮಾನಾಮಿ. ಹಾಗೆಂದು ಎಸೆದು ಬಿಡಲೇ ಚಾಂಡಾಲ. ಅಮ್ಮ, ಪಾತಾಳ ಗಂಗೆಗೆ ಉಣಿಸಿ ಜೈ ಪರಶುಧರ. ಲೇ
ನಿನ್ನನ್ನು ಯಾವ ತರನಾಗಿ ಸೀಳಿ ಹಾಕಿದರು ನನ್ನ ಆತ್ಮಕ್ಕೆ ಶಾಂತಿ ಇಲ್ಲ ಗೌಡ, ಶಾಂತಿ ಇಲ್ಲ. ಸಾಯುವ ಮುನ್ನವಾದರೂ ಸತ್ಯಗಳು ನನ್ನ ಅತ್ತಿಗೆಯನ್ನು ಕೊಂದಿದ್ದು ಯಾರು ಅಂತ. ಕ್ಷಮಿಸಪ್ಪ, ಕ್ಷಮಿಸು. ನೀನು ಸಂಗ್ರಹಿಸಿದ ಎಲ್ಲ ಕೇಸು ನಾನೇ ಮಾಡಿದ್ದು. ನಿನ್ನ ಅತ್ತಿಗೆಯನ್ನು ಕೂಡ ಕೊಲೆ ಮಾಡಿದ್ದು ನಾನೇ. ಕೆಡವು ಈ ಕೋಣನ ತಗವನರು ಉಂಟಾನ. ಇವನ ಪುಟಿದೇಳುವ ರಕ್ತದಿಂದ, ಇವನ ಬಿಸಿ ರಕ್ತವನ್ನು ಇಂದು ಭೂತಾಯಿಗೆ ಉಳಿಸಿ ಬಿಡುತ್ತೇನೆ. ಕಾನೂನು ಪ್ರಕಾರವಾಗಿ ನಿನ್ನನ್ನು ಅರೆಸ್ಟ್ ಮಾಡುತ್ತೇನೆ. ಧಾರಾಳವಾಗಿ ಮಾಡಿ ಸಾಹೇಬ್ರೇ. ಪಿಸಿ ಅರೆಸ್ಟ್ ಮಾಡಿ ಇವನನ್ನು. ಇವನ ಅರಮನೆಯ ಆಳೋಗೋದಕ್ಕಿಂತ ಇಂಥವನನ್ನು ಕೊಂದ ನನಗೆ ಸೆರೆಮನೆಯ ಲೇಸು ಸಾಹೇಬ್ರೇ. ಶಾಬಾಷ್ ಕರಿಯ, ಶಾಬಾಷ್. ಸತ್ಯವನ್ನು ಕಾಪಾಡಿದ, ಭಾರತ ಮಾತೆಯನ್ನು ರಕ್ಷಿಸಿದ ಶಬಾಷ್ಗಿರಿ ನಿಮಗೆ ಹೇಳಬೇಕು ಸಾಹೇಬ್ರೇ. ಪಿಸಿ ಇವನನ್ನು ಪಂಚನಾಮಿ ಮಾಡಿ ಇವನ ಮನೆಯಲ್ಲಿದ್ದ ಹಣ ಆಭರಣವನ್ನು ಕಾಗದವನ್ನು ಭದ್ರವಾಗಿ ಇಡಿಸಿ ಮುಂದಿಗೆ ಕೋರ್ಟ್ಗೆ ಕಳಿಸೋಣ. ಕರ್ನಾಟಕ ಮಾತು ಜೈ ಭಾರತ.